क्रतुण्ड महाकाय सूर्यकोटि समप्रभ।
एक राधा एक मीरा दोनों ने शाम को चाहा अंतर क्या दोनों की चाह में बोलो अंतर क्या दोनों की चाह में बोलो एक प्रेम दीवानी एक दरस दीवानी एक प्रेम दीवानी एक दरस दीवानी एक राधा एक मीरा दोनों ने चाह को चाहा अंतर क्या दोनों की चाह में बोलो अंतर क्या दोनों की चाह में बोलो एक प्रेम दीवानी एक दरस दीवानी एक प्रेम दीवानी एक
ಸರಸ್ವತಿ ದೇವಿ ಇವರ ಮನೆಯಲ್ಲೇ ನಾವು ಇದ್ದು ಬೆಳೆದದ್ದು. ಆಲ್ಮೋಸ್ಟ್ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ನಾವು ಬರೋದಲ್ಲಿ ನಮ್ಮ ಅಜ್ಜನ. ಈ ಹಾಡಿನ ಸಾಹಿತ್ಯ ಅವರಿಗೆ ತುಂಬ ಅನ್ವಯ ಆಗುತ್ತೆ. ನಿನ್ನ ಕಂಗಳ ಬಿಸಿಯ ಹನಿಗಳು ಮುರುಕತೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ ನೆನಪು ಮೂಡಿವೆ. ನಿನ್ನ ಕಂಗಳ ಬಿಸಿಯ ಹನಿಗಳು ಮುರುಕತೆಯ ಹೇಳಿವೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ, ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ.
ಬಳ್ಳಿಯಂತೆ ತಪ್ಪಿ ನಿನ್ನ ಆಸರೆಯಲ್ಲಿ ಕಳೆದೆನು. ಬಳ್ಳಿಯಂತೆ ತಪ್ಪಿ ನಿನ್ನ ಆಸರೆಯಲ್ಲಿ ಬೆಳೆದೆನು. ನನ್ನ ತಾಯಿಯ ಪಾದಮಾಡೆ ಬೇರೆ ಕನುವರಿಯೆನು. ನೀನೆ ನನ್ನ ದೇವನು. ನಿನ್ನ ಕಂಗಳ ಬಿಸಿಯ ಹನಿಗಳು ಭೂತಲೆಯ ಹೇಳಿದೆ. ನಿನ್ನ ಪ್ರೇಮದ ನುಡಿಯ ಕೇಳಿ ಗುರು ನೆನಪು ಮೂಡಿದೆ. ನೀನು ನಕ್ಕರೆ ನಾನು ನಗುವೆ, ಅತ್ತರೆ ನಾಳುವೆನು. ನೀನು ನಕ್ಕರೆ ನಾನು ನಗುವೆ, ಅತ್ತರೆ ನಾಳುವೆನು. ನಿನ್ನ ಉಸಿರಲ್ಲಿ ಉಸಿರು ಬೆರೆತಿರೆ ನಿನ್ನಲೊಂದಾಗಿರುವೆನು. ನನ್ನಿಂದ ಕಾಣದೆ ಬದುಕೆನು. ನಿನ್ನ ಕಂಗಳ ಬಿಸಿಯ ಹನಿಗಳು ಉರುಕಲೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ ಗುರು ನೆನಪು ಮೂಡಿದೆ. ಗುರು ನೆನಪು ಮೂಡಿದೆ.
ಮಿಂಚಿದ ದೇವರಿಲ್ಲ. ತಾಯಿಗೆ ಮಿಂಚಿದ ದೇವರಿಲ್ಲ ಎನ್ನುವರು ಎಲ್ಲ. ತಾಯಿಯ ಹಾಲಿನ ಅಮೃತವನ್ನು ಸವಿದವರೇ ಎಲ್ಲ. ಹೊನ್ನಿನ ಬೆಲೆಯ ಬಡವರಿಗಿಂತ ಬಲ್ಲವರು ಇಲ್ಲ. ತಾಯಿಯ ಆಸೆ ಅವರಿಗಿಂತ ಬಯಸುವರಾರಿಲ್ಲ. ಬಯಸುವರಾರಿಲ್ಲ. ಕಂದನು ನುಡಿವ ಮೊದಲನೇ ಮಾತೆ ಅಮ್ಮ ಅಮ್ಮ. ನೋವೋನಲ್ಲಿಯೂ ಹೊರಡುವ ದನಿಯೇ ಅಮ್ಮ ಅಮ್ಮ ಎಂದರೆ ಮೈಬಲವಲ್ಲ ಹೂವಾಗುವುದಮ್ಮ. ಎರಡಕ್ಷರದಲ್ಲಿ ಹೇಳಿದೆ ಶಕ್ತಿ ಹೇಳುವರಾಯಮ್ಮ ಹೇಳುವರಾಯಮ್ಮ. ಅಮ್ಮ ಅಮ್ಮ. ಎಂದೋ ಒಮ್ಮೆ ಕನಸಲಿ ಬಂತು ಕಂದ ಎನ್ನುವಳು. ಕಣ್ಣಲ್ಲಿ ಕಂಡ ಬೆರೆಸುವಂತ ಕರೆಗೆ ಹೋಗುವಳು. ಹಂಬಲಿಸಿದಳು ಪಾರಳು ಅವಳು ಬಯಕೆಯ ಸಲ್ಲಿಸಲು. ಕಂಬನಿ ಹಿಡಿದಳು ಅಲ್ಲದ ಕಾಣೆನು ಎಂದು ಸೈಹದಳು ಎಂದು ಸೈಹದಳು. ಅಮ್ಮನ ಕಾಣದ ಕಣ್ಣುಗಳೇಕೆ ನೀನೇ ಹೇಳಕ್ಕ. ಅಮ್ಮನಿಗೇಕೆ ಕೋಪವು ಹರಿಯೇ ಹೇಳುವರಲ್ಲ. ಅಮ್ಮ ಎಂದರೆ ಮೈಬಲವೆಲ್ಲ ಹೂವಾಗುವುದಮ್ಮ. ಎರಡಕ್ಷರದಲ್ಲಿ ಹೇಳಿದೆ ಶಕ್ತಿ ಹೇಳುವರಾಯಮ್ಮ ಹೇಳುವರಾಯಮ್ಮ. ಅಮ್ಮ 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 ಅಮ್ಮ. ಶಕ್ತಿ ಮೂಲವು ನಿನಗೆ ಕನ್ನಡದ ಪ್ರೇಮ. ಕನ್ನಡಿಗರಿಗೆ ನಾನು ಕನ್ನಡದ ಪ್ರೇಮ. ನೀನಾಗು ಕನ್ನಡದ ತೇಜ ಸ್ವರೂಪ. ಕನ್ನಡಿಗರಿಗೆ ಕನ್ನಡವೇ ದೀಪ. ಜೀವಿನ ನುಡಿಯು ಹಾಡಿನ ಮಳೆಯು ಕನ್ನಡ ಸರಿ ನುಡಿಯು. ಜೀವಿನ ನುಡಿಯು ಹಾಡಿನ ಮಳೆಯು
ಸವಿನುಡಿ ಕೋಗಿಲೆ ಹಾಡಿದ ಹಾಗೆ ಗಗನ ರಿಸರಿ ಗಾಮದ ತರಿಗಸ ಸವಿನುಡಿ ತನ್ನೆ ಗಾಳಿ ಸವಿನುಡಿ ಕೋಗಿಲೆ ಹಾಡಿದ ಹಾಗೆ ಸವಿನುಡಿ ತನ್ನೆ ಗಾಳಿ ಅರಳಿದ ಹಾಗೆ ಮಕ್ಕಳು ನುಡಿದರೆ ಸಕ್ಕರೆಯಂತೆ ಅಕ್ಕರೆ ನುಡಿಗಳು ಮುತ್ತುಗಳಂತೆ ಪ್ರೀತಿಯ ಮಾತುಗಳೆಲ್ಲ ಸುಮಧುರ ಸುಂದರಿಯೋ ಜೀವನ ನುಡಿಯೋ ಆಡಿನ ಮಳೆಯೋ ಮಾಣಿಕ್ಯವೀಣಾಂ ಬಲಾಯಂತಿ ಮದಾಲಸ ಮಂಜುಳ
ಮಾತಂಗಿ ಮಧುಶಾಲಿನಿ ಮಾತಾ ವರಗದ ಮಾತಂಗಿ ಮಧುಶಾಲಿನಿ ಪ್ರಿಯಾಕ್ಷಂ ಕಲ್ಯಾಣಿ ಕದಂಬವನವಾಸಿನಿ ಮಾತಾ ವರಗದ ಮಾತಂಗಿ ಮಧುಶಾಲಿನಿ ಪ್ರಿಯಾಕ್ಷಂ ಕಲ್ಯಾಣಿ ಕದಂಬವನವಾಸಿನಿ ಜಯ ಮಾತಂಗತನಯೇ ಜಯ ನೀಲೋತ್ಪಲದ್ಯುತೆ ಜಯ ಸಂಗೀತರಸಿಕೆ ಜಯ ನೀಲಾಶುಕಪ್ರಿಯೆ ಸುಧಾ ಸಮುದ್ರಾಂತ ಜಲನೀತ ಸಂಪೂರ್ಣ ನಿರ್ಮಾಣ ವೈವಿಧ್ಯ ಕಲ್ಪದ್ರುವಾಲೋಕ ಕಾಲಂಬರಾಂತ ವಾಸಪ್ರಿಯೇ ಶಕ್ತಿ ವಾಸಪ್ರಿಯೇ ಪಲ್ಲಗಿ ಬಾಲ ಪ್ರಕ್ರಿಯಾಲೋಲಂತ ಪುರುಷಾಭಿಷೇಕಾಮೇ ದೇವದೇವೇಶ ದೈತ್ಯೇಶ ಯಕ್ಷೇಶ ಭೂತೇಶ ವಾಗೀಶ ಪುರೀಶ ವಾಯುವೇಶ ಭೂತಿರವಾಯಿಕ ಅಂಕೃಷ್ಟವಾಲಾದ ಕೋದಾಚಾರ ಕಾರುಣ್ಯ ಲಕ್ಷ್ಮೀ ಹಿತಾರ್ನಿ ಭದ್ರತ್ರಯೇ ಅದ್ವೇ ಕೋಟಿರವತ್ನಪೀಠಸ್ಥಿತೇ ಸ್ತುತಿಗೆ ಶಂಕರದ್ವಯೋಪಾಶ್ರಿತೇ ಆಶ್ರಿತೇ ಕ್ಷೇತ್ರ ಆಲಯುಗೆ ಮತ್ತು ಸರ್ವಯಂತ್ರಾತ್ಮಕೆ ಸರ್ವಮಂತ್ರಾತ್ಮಕೆ ಸರ್ವತಂತ್ರಾತ್ಮಕೆ ಸರ್ವಶಕ್ತಾತ್ಮಕೆ ಸರ್ವವರ್ಣಾತ್ಮಕೆ ಸರ್ವರೂಪಾತ್ಮಕೆ ಸರ್ವರೂಪೇ ಜಗನ್ಮಾತೃಕೆ
ಧನ್ಯವಾದಗಳು. ಕೆಲವು ಶಾಲೆಯಲ್ಲಿ ಕಲಿತಾ ಇದ್ದಾರೆ ಶ್ರೀ ಅಭಿಷೇಕ್ ಆಚಾರ್ಯ ಪುತ್ತೂರು. ಅಭಿಷೇಕ್ ಆಚಾರ್ಯ ಪುತ್ತೂರು ದಯವಿಟ್ಟು ಇವರು ವೇದಿಕೆಗೆ ಬನ್ನಿ. ಇವರು ಮಹಾರಾಷ್ಟ್ರದಲ್ಲಿ 3ನೇ ವರ್ಷದ BBA ಪದವಿಯನ್ನು ಕಲಿತಾ ಇದ್ದಾರೆ. ಅದೇ ರೀತಿ ಇನ್ನೊಬ್ಬ ಕಲಾವಿದ ಆದರ್ಶ ಆಚಾರ್ಯ ಕುಂದಾಪುರ. ಆದರ್ಶ್ ಆಚಾರ್ಯ ಕುಂದಾಪುರ ಇವರು ಮಹಾರಾಷ್ಟ್ರದಲ್ಲಿ 1ನೇ ವರ್ಷದ BBA ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಇವರಿಗೂ ಕೂಡ ಇನ್ನೋರ್ವ ಕಲಾವಿದ ಅವಿನಾಶ್ ಆಚಾರ್ಯ ಉಜಿಲೆ. ಇವರು 1ನೇ ವರ್ಷದ BBA ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಮೂವರು ಕಲಾವಿದರಿಗೂ ಕೂಡ ಅಭಿನಂದನೆಗಳು. ಪದ್ಮಶ್ರೀ ಡಾಕ್ಟರ್ KS ರಾಜಣ್ಣ ಅವರ ಕೈಯಲ್ಲಿ ಗೌರವ ಸ್ವೀಕರಿಸುವುದೇ ಒಂದು ಮಹಾದೊಡ್ಡ ಗೌರವ. ಅದೇ ರೀತಿ KS ರಾಜಣ್ಣ ಅವರ ಚಿತ್ರವನ್ನು ಕೂಡ ಚಿತ್ರ ರಚಿಸಿದ ಕಲಾವಿದರು ರಾಜಣ್ಣ ಅವರಿಗೆ ಸಮರ್ಪಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸ್ಪೀಡ್ ಆರ್ಟ್ ಮೂಲಕ ಕೆಲವೇ ಕ್ಷಣಗಳಲ್ಲಿ ಅದ್ಭುತವಾಗಿ ಅವರ ಚಿತ್ರವನ್ನು ರಚಿಸಿದ್ದಾರೆ. ಆಶ್ರಯ ವಿದ್ಯಾರ್ಥಿ ಧಾಮದ ಕಲಾವಿದರು, ಮಹಾರಾಷ್ಟ್ರದಲ್ಲಿ ಕಲಿಯುತ್ತಿರುವಂತಹ ಕಲಾವಿದರು. ದಯವಿಟ್ಟು ಎಲ್ಲರೂ ವೇದಿಕೆಯ ಮೇಲೆ ಬಂದು ಶ್ರೀಯುತ KS ರಾಜಣ್ಣ, ಪದ್ಮಶ್ರೀ ಡಾಕ್ಟರ್ KS ರಾಜಣ್ಣ ಇವರ ಚಿತ್ರವನ್ನು ಅವರಿಗೆ ಸಮರ್ಪಿಸಬೇಕಾಗಿ ವಿನಂತಿಸ್ತೇನೆ. ಕಲಾವಿದರೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳು. ಇನ್ನು ಸಭೆಯ ಕಾರ್ಯಕ್ರಮಗಳು ಪ್ರಾರಂಭವಾಗಲಿದೆ. ಎಲ್ಲರಿಗೂ ಗೊತ್ತಿರುವಂಥ ವ್ಯಕ್ತಿತ್ವ ಶ್ರೀ ಬಿ ಹರಿಶ್ಚಂದ್ರ ಆಚಾರ್ಯ. ಅತ್ಯಂತ ಶ್ರದ್ಧೆಯಿಂದ ಅತ್ಯಂತ ಗೌರವದಿಂದ ಅವರನ್ನು ನಾನು ಅವರ ಆಶೀರ್ವಾದವನ್ನು ಅವರನ್ನು ಸ್ಮರಿಸ್ತಾ, ಹಾಗೆ ನನ್ನ ಬಲಭಾಗದಲ್ಲಿ ಇನ್ನೋರ್ವ ದೇಶ ಕಂಡ ಶ್ರೇಷ್ಠ ವ್ಯಕ್ತಿತ್ವ ಶ್ರೀಯುತ KS ರಾಜಣ್ಣ ಅವರನ್ನು ನಿಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆಗಳನ್ನು ಈ ಒಂದು ಮಾತಿನ ಮೂಲಕವಾಗಿ ಸ್ವಾಗತಿಸುತ್ತದೆ. ಕೊಪ್ಪ ಲಿಂಗಾಚ ರಾಜಣ್ಣ. ಬಹುಶಃ ತಾವೆಲ್ಲರೂ ನೋಡ್ತಾ ಇದ್ದೀರಿ ಆ ಮುಖದಲ್ಲಿರುವ ಚೈತನ್ಯ, ಆ ಒಂದು ಹುಮ್ಮಸ್ಸು, ಆ ಒಂದು ಪ್ರೇರಣೆ ಬಹುಶಃ ಇಂದಿನ ಜನಾಂಗಕ್ಕೆ ಒಂದು ದೊಡ್ಡ ಸ್ಫೂರ್ತಿ. ನಾನು ಅನ್ಕೋತಾ ಇದ್ದೆ, ಇವ್ರನ್ನ ನಮ್ಮ ವೇದಿಕೆಗೆ ಹೇಗೆ ಸ್ವಾಗತಿಸೋಣ ಅನ್ನೋದನ್ನ ಯೋಚನೆ ಮಾಡ್ತಾ ಮಾಡ್ತಾ ಅನ್ನಿಸ್ತು. ಅವ್ರಿಗೆ ಏನಾದರೂ ಕೊಟ್ಟರೆ ಏನು ಕೊಟ್ಟರು ಕಡಿಮೆ. ಯಾಕಂದ್ರೆ ಮಾನ್ಯ ಪ್ರಧಾನಮಂತ್ರಿಗಳನ್ನ ಮುಟ್ಟಿರುವಂತ ಕೈಯದು. ತಾವೆಲ್ಲರೂ ನೋಡಿರ್ಬೋದು, ಪದ್ಮಶ್ರೀ ಪ್ರಶಸ್ತಿ ಬಂದಾಗ ಘಟಾನುಘಟಿಗಳೆಲ್ಲ ಕೂತ್ಕೊಂಡಿರುವಂತ ಒಂದು ಸಭಾಂಗಣ, ಅಷ್ಟೂ ಜನ ಘಟಾನುಘಟಿಗಳು ಸತತವಾಗಿ ನಿರಂತರವಾಗಿ ಚಪ್ಪಾಳೆಯನ್ನ ಗಿಟ್ಟಿಸಿಕೊಂಡಂತ ಏಕೈಕ ವ್ಯಕ್ತಿ ನಮ್ಮ KS ರಾಜಣ್ಣ. ಸಾಕ ನಮ್ಮ ಗೌರವ. ಬಹುಶಃ ಬಹಳ ದೂರದಿಂದ ಮಂಡ್ಯದ ಕೊಪ್ಪ ಅಂದ್ರೆ ತಾನು ಜನಿಸಿದ ಜನ್ಮಭೂಮಿ ಮಂಡ್ಯದಲ್ಲಿ ಮಂಡ್ಯ ಯೂನಿವರ್ಸಿಟಿಯಿಂದ ಒಂದು ಡಾಕ್ಟರೇಟ್ ತಗೊಂಡ್ರು. ನಂತರ ಬೆಂಗಳೂರಿಗೆ ಬಂದ್ರು, ಬೆಂಗಳೂರು ಯೂನಿವರ್ಸಿಟಿಯಿಂದ ಇನ್ನೊಂದು ಡಾಕ್ಟರೇಟ್ ಪಡ್ಕೊಂಡ್ರು. ಸಾಕ ಅಂತ ಕೇಳಿದ್ರೆ ಈ ವ್ಯಕ್ತಿತ್ವಕ್ಕೆ ಏನೂ ಸಾಕಾಗಲ್ಲ. ಯಾಕೆ ಅಂದ್ರೆ ಇತ್ತೀಚೆಗಷ್ಟೇ ಒಂದು ಲಿಂಕ್ ರೆಕಾರ್ಡ್ ಮಾಡಿದ್ದಾರೆ. ಸಾಧಾರಣ ಅದಕ್ಕಿಂತ ದೊಡ್ಡದಾದಂತ ಒಂದು ರೆಕಾರ್ಡ್ ಮಾಡಿದ್ದಾರೆ. ಸುಮಾರು ಬುಕ್ಸ್ ಆಫ್ ವರ್ಲ್ಡ್ ರೆಕಾರ್ಡ್, ಇಂಟರ್ನ್ಯಾಷನಲ್ ಬುಕ್ಸ್ ಆಫ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಅದರಲ್ಲಿ ಕೂಡ ಒಂದು ರೆಕಾರ್ಡ್ ಮಾಡಿದ್ದಾರೆ. ಸುಮಾರು 2 ರೆಕಾರ್ಡ್. ನೀರಿನ ಮೇಲೆ ಗಂಟೆಗಟ್ಟಲೆ ತೇಲುವಂತ ಒಂದು ವಿಡಿಯೋ ನಾವೆಲ್ಲ ಗಮನಿಸಿರ್ಬೋದು. ದಿನಗಟ್ಟಲೆ ಕೂಡ ನಾನು ತೇಲ್ತೀನಿ ಅನ್ನುವಂತ ಒಂದು ಛಲವನ್ನು ಇಟ್ಕೊಂಡಿರುವಂತ ವ್ಯಕ್ತಿತ್ವ. ಅದಕ್ಕೊಂದು ಜೋರಾದ ಚಪ್ಪಾಳೆ. ಹಾಗೆ ಒಮ್ಮೆ ನಮ್ಮ ಕಚೇರಿಗೆ ಯಾವುದೋ ಒಂದು ಮೀಟಿಂಗ್ ಒಟ್ಟಿಗೆ
ರಾಜಣ್ಣವರು ನಾನೇ ಬರ್ತೀನಿ ಅಂದರು. ನಾನು ಬಹುಶಃ ಫಸ್ಟ್ ಟೈಮ್ ಅವ್ರು ಭೇಟಿ ಮಾಡಿದ್ದೆ. ಬರುವಾಗ ಡ್ರೈವರ್ ಯಾರಾದರೂ ಇದ್ದಾರೆ ನೋಡಿದರೆ, ಈ ವ್ಯಕ್ತಿ ಬೆಂಗಳೂರಿನ ಅಂಥ ಸಿಟಿಯಲ್ಲಿ ತಾನೇ ಡ್ರೈವ್ ಮಾಡಿಕೊಂಡು ಅವರೇ ನಮ್ಮ ಆಫೀಸಿಗೆ ಬಂದು ಹೆಚ್ಚು ಕಡಿಮೆ ಸುಮಾರು 1.5 ಲಕ್ಷಕ್ಕೂ ಹೆಚ್ಚಿನ ಕಿಲೋಮೀಟರ್ನ ಅವರು ತಮ್ಮ ಡ್ರೈವಿಂಗ್ ಮಾಡ್ಕೊಂಡಿದ್ದಾರೆ. ಅದಕ್ಕೂ ಕೂಡ ಒಂದು ರೆಕಾರ್ಡ್ ಬಂದಿದೆ. ಇನ್ನೊಂದು ಜೋರಾದ ಚಪ್ಪಾಳೆ. ಬ್ಯಾಂಗ್ಳೂರು ಟು ಪಾಂಡಿಚೇರಿ, ಪಾಂಡಿಚೇರಿಯಿಂದ ಬ್ಯಾಂಗ್ಳೂರು ಕೂಡ ಇತ್ತೀಚೆಗಷ್ಟೇ ತಾನು ಡ್ರೈವ್ ಮಾಡ್ಕೊಂಡು ಹೋಗಿ ಬಂದಿದ್ದೀನಿ ಅನ್ನುವಂಥದ್ದು ಬಹುಶಃ ಒಂದು ಯುವ ಸಮುದಾಯಕ್ಕೆ ಒಂದು ಹೆಮ್ಮೆಯ ವಿಚಾರ. ನಿಮ್ಮೆಲ್ಲರ ಮತ್ತೊಂದು ಜೋರಾದ ಚಪ್ಪಾಳೆಗಳು. ನನಗೆ ಇಷ್ಟು ಸಾಕ ಅನ್ನಿಸ್ತು, ಈ ವ್ಯಕ್ತಿತ್ವಕ್ಕೆ ಇಷ್ಟೇ ಸಾಕ ನಮ್ಮ ಚಪ್ಪಾಳೆ ಅಂತ ಅನಿಸ್ತು. ಇಲ್ಲ, ನಾವು ಕಾರ್ಯಕ್ರಮವನ್ನು ಅವರಿಗೆ ಒಂದು ಗ್ರ್ಯಾಂಡ್ ಆಗಿ ನಾವು ಕರಾವಳಿ ಭಾಗಕ್ಕೆ ಇನ್ವೈಟ್ ಮಾಡಬೇಕು. ಹೇಗೆ ಅಂದರೆ 70 ವರ್ಷಕ್ಕಿಂತ ಕಡಿಮೆ ಯಾರೆಲ್ಲ ಇದ್ದೀರಿ ಅವರೆಲ್ಲರೂ, 70 ವರ್ಷಕ್ಕಿಂತ ಜಾಸ್ತಿ ಬೇಡ, 70 ವರ್ಷಕ್ಕಿಂತ ಕಡಿಮೆ ಯಾರೆಲ್ಲ ಇದ್ದೀರಿ ಎಲ್ಲರೂ ಒಮ್ಮೆ ನಾವೆಲ್ಲರೂ ಎದ್ದು ನಿಂತು ಜೋರಾದ ಚಪ್ಪಾಳೆಗಳೊಂದಿಗೆ ಅವರಿಗೆ ಸ್ವಾಗತಿಸ್ತಾ ಕರಾವಳಿಗೆ ಜೋರಾದ ಚಪ್ಪಾಳೆ ಸಂದರ್ಭ ಇದು. ವಿ ಹರಿಶ್ಚಂದ್ರಾಚಾರ್ಯರ ನೆನಪಿನಲ್ಲಿ ಈ ಒಂದು ಸುಂದರವಾದ ಕಾರ್ಯಕ್ರಮ ಬರ್ತಾ ಇದೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಾವು ವಿಶೇಷವಾಗಿ ಸಾಕ್ಷಿ ಆಗ್ತಾ ಇದ್ದೀವಿ. ನನಗನ್ಸಿದ್ದು, ನಾನು ಪ್ರಶ್ನೆ ಕೇಳೋದಕ್ಕಿಂತ ನಮ್ಮ ಸಭಿಕರಲ್ಲಿ ಯಾರಾದರೂ ಪ್ರಶ್ನೆ ಕೇಳುವಂಥವ್ರು ಇದ್ದರೆ ಬಹಳ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನಾನು ಕೇಳ್ಕೊಂಡು ಹೋಗ್ತಾ ಇರ್ತೀನಿ. ಯಾರಿಗಾದ್ರೂ ಏನಾದರೂ ಪ್ರಶ್ನೆಗಳಿದ್ರೆ ಡಾಕ್ಟರ್ KS ರಾಜಣ್ಣ ಅವರನ್ನ ಕೇಳಬಹುದು. ಮಧ್ಯದಲ್ಲಿ ಒಂದೆರಡು ವಿಚಾರಗಳನ್ನು ನಾನು ಹೇಳ್ಕೊಂಡು ಬರ್ತಾ ಇರ್ತೀನಿ. ಬಹುಶಃ ಮೈಕೊಂದು ಆ ಕಡೆ ಪಾಸ್ ಮಾಡ್ತಾ ಇರಿ. ಯಾರಿಗಾದ್ರೂ ಏನಾದರೂ ಪ್ರಶ್ನೆ ಕೇಳುವಂಥದ್ದು ವಿದ್ಯಾರ್ಥಿಗಳು, ಬಹುಶಃ ಇಡೀ ವಿದ್ಯಾರ್ಥಿ ಸಮುದಾಯಕ್ಕೆ ಸ್ಫೂರ್ತಿಯಾದಂಥ ವ್ಯಕ್ತಿತ್ವ ಡಾಕ್ಟರ್ KS ರಾಜಣ್ಣ. ತಾವೆಲ್ಲರೂ ಗಮನಿಸಿದ್ದೀರಿ. ವಿಶ್ವಕರ್ಮ ಹಾಗೂ ಕನ್ನಡ ಅಭಿಮಾನಿಗಳಿಗೆ, ನನ್ನ ದೇವರುಗಳಿಗೆ ಶ್ರೇಷ್ಠಾಂಗ ನಮಸ್ಕಾರವನ್ನು ಅರ್ಪಿಸ್ತೇನೆ. ನಿಜವಾಗ್ಲೂ ಕರ ಅಂದರೆ ಕೈಗಳು ಅಂತ. ಕೈಗಳು ಒಂದು ಚಪ್ಪಾಳೆ ಹೊಡೆಯೋದಕ್ಕೆ ಮಾತ್ರ ಸೀಮಿತ ಇದೆ ಅಂದ್ಕೊಂಡಿದ್ದಾರೆ. ಆದರೆ ದೇಶದ ಹೆಮ್ಮೆಯನ್ನು ತರೋದಕ್ಕೂ ಕೂಡ ಆ ಕೈಗಳು ಇಲ್ಲದೆ ಇದ್ರೂ ಕೂಡ ತರಬಹುದು ಅನ್ನೋದನ್ನ ಈ ನಿಮ್ಮ ವಿಶ್ವಕರ್ಮ ಮಗ ತೋರಿಸ್ಕೊಟ್ಟಿದ್ದಾರೆ. ನಿಮ್ಮ ಮಗನಾಗಿ ನನಗೆ ಆ ಒಂದು ಸಾರ್ವಭೌಮತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಕರಾವಳಿ ಭಾಗದ ಸಾರ್ವಭೌಮರಾಗಿರ್ತಕ್ಕಂಥ ವಿಶ್ವಕರ್ಮ ಬಂಧುಗಳು ಅಂತ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ. ನಾನು ಭವಿಷ್ಯ ಈ ಕಾರ್ಯಕ್ರಮಕ್ಕೆ ತಡವಾಗಿ ಬಂದೆ. ನಿಜವಾಗ್ಲೂ ನಾನು ಒಂದು ಕಡೆ ಕ್ಷಮೆ ಕೇಳ್ತೀನಿ. ಇನ್ನೊಂದು ಕಡೆ ಇದೇ ರೀತಿ ನಮ್ಮ ಬಂಧುಗಳ ಒಂದು ಅಭಿವೃದ್ಧಿಗೋಸ್ಕರ, ಎಲ್ಲ ಸಮಾಜದ ಅಭಿವೃದ್ಧಿಗೋಸ್ಕರ ಒಂದು ಸುವರ್ಣ ವಿಶ್ವಕರ್ಮ ಕೋಆಪರೇಟಿವ್ ಸೊಸೈಟಿ ಬ್ಯಾಂಕಿನ ಒಂದು ಅಧ್ಯಕ್ಷರ ಆಹ್ವಾನದ ಮೇರೆಗೆ ನಾನು ಅಲ್ಲಿ ಒಂದು 10-15 ನಿಮಿಷ ತಡ ಆಯಿತು. ಆ ತಡ ಆದರೂ ಕೂಡ ಆ ಒಂದು ಲೇಟಾಗಿ ಬಂದರೂ ಕೂಡ ಲೇಟೆಸ್ಟ್ ಆಗಿ ನನ್ನ ಬಂಧುಗಳು ನನಗೆ ಒಂದು ಅವರ ಒಂದು ಸೌಭಾಗ್ಯವನ್ನ ಕೊಟ್ಟು ನನಗೆ ಒಂದೆರಡು ಮಾತುಗಳನ್ನ ಆಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನನ್ನ ದೇವರುಗಳಿಗೆ ಶ್ರೇಷ್ಠಾಂಗ ವಂದನೆಗಳನ್ನ ಅರ್ಪಿಸುತ್ತಾ, ನನ್ನ ಆ ವಿಡಿಯೋ ತುಣುಕನ್ನ ತಾವು ನೋಡಿ ನನಗೆ ಇನ್ನೂ ಹೆಚ್ಚಿನ ಸಾಧನೆಗಳನ್ನ ಮಾಡೋದಕ್ಕೆ ಪ್ರೋತ್ಸಾಹಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಮತ್ತು ನನ್ನ ತಂದೆಯ ಒಂದು ಆರ್ಮೆ ಸೆನ್ಸಿನ ಒಂದು ಏನು ಶಕ್ತಿ ಇದೆ, ಆ ಶಕ್ತಿ ನಿಮ್ಮೆಲ್ಲರಿಗೂ ಒಂದು ನಿಮ್ಮ ಮಗನಾಗಿ ಈ ಒಂದು ಸಾಧನೆಯನ್ನ ಮಾಡುವಂತ ಒಂದು ದಿಕ್ಕನ್ನ ತೋರಿಸಿ ಕಣ್ಮರೆಯಾಗಿದ್ದಾರೆ ನನ್ನ ತಂದೆ ತಾಯಿಗಳು. ಇವತ್ತಿಲ್ಲ. ಇವತ್ತು ಇದ್ದಿದ್ರೆ ನನ್ನ ತಂದೆ ನನಗೆ ಬಂದಿರತಕ್ಕಂಥ ಎಲ್ಲ ಕರ್ನಾಟಕದಲ್ಲಿ ಎಷ್ಟು ಪ್ರಶಸ್ತಿಗಳಿದಾವೋ ಅಷ್ಟೂ ಬಂದಿದ್ದಾವೆ. ಆದರೆ ಒಂದೇ ಒಂದು ಬಾಕಿ ಇದೆ. ಅದು ಯಾವುದಪ್ಪ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿ. ನೀವು ಯೋಚನೆ ಮಾಡಿ, ಭಾರತ ದೇಶದ ಪ್ರಧಾನಮಂತ್ರಿಗಳು ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಲ್ಲಿ ಒಂದಾಗಿರ್ತಕ್ಕಂಥ ಪದ್ಮ ಪ್ರಶಸ್ತಿಯನ್ನ ನಿಮ್ಮ ಮಗನಾಗಿ ಇರ್ತಕ್ಕಂಥ ವಿಶ್ವಕರ್ಮನ ಒಂದು ಸಾಧನೆ, ಒಂದು ಶಕ್ತಿಯನ್ನ, ಒಂದು
ಅದ್ಭುತವಾಗಿ ಆಡಳಿತ ಕೊಟ್ಟಂತ ಶಕ್ತಿ, ಕ್ರೀಡಾಕಲೆ, ಚಿತ್ರಕಲೆ, ಅಕ್ಕಿ ಕಾಳ ಮೇಲೆ ಅಕ್ಷರವನ್ನ ಬರೆಯುವಂತಹದ್ದನ್ನ ನೋಡಿ, ಮತ್ತು ನೀರು ಮೇಲ್ಗಡೆ ಇತ್ತೀಚೆಗೆ ಏನು ನಾನು ಸಾಧನೆಗಳನ್ನ ಮಾಡಿದ್ದೀನಿ, ಅದು ನಾನು ಓದಿದಂತ ಸ್ಕೂಲ್ನಲ್ಲಿ ಕಲಿತಿರ್ತಕ್ಕಂಥ ವಿದ್ಯೆ. ಅಲ್ಲಿ 101 ಕುಳ ಇದೆ ಮೇಲ್ಕೋಟೆ ಅಂತ ನಮ್ಗೆಲ್ರಿಗೂ ಗೊತ್ತಿರ್ಬೋದು ತಂದೆ ತಾಯಿಗಳೇ. ಯಾರು ನೋಡಿದ್ದೀರಾ ಮೇಲ್ಕೋಟೆನ? ಮಂಡ್ಯ ಜಿಲ್ಲೆ ಮೇಲೆ ಇರ್ತಕ್ಕಂಥದ್ದಿದೆ. ಅದು ಐತಿಹಾಸಿಕ ಸ್ಥಳ. ಐತಿಹಾಸಿಕ ಸ್ಥಳದಲ್ಲಿ 101 ಕುಳಗಳಿದ್ದಾವೆ. ಆ ಕೊಳದಲ್ಲಿ ಯಾವ ಕೊಳದಲ್ಲೂ ನಾನು ಈಜು ಹೊಡೆದಿಲ್ಲ ಅಂತ ಹೇಳಂಗಿಲ್ಲ, ಎಲ್ಲಾ ಕೊಳದಲ್ಲೂ ಈಜು ಹೊಡೆದಿದ್ದೀನಿ. ಆ ಒಂದು ಮಹಿಮೆ ನನ್ನಲ್ಲಿ ಕ್ರೋಢೀಕೃತವಾಗಿ ನೀರಿನ ಮೇಲ್ಗಡೆ ಗಂಟೆಗಟ್ಟಲೆ ಅಲ್ಲ ದಿನಗಟ್ಟಲೆ ತೇಲುವಂತ ಶಕ್ತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಆ ವಿಶ್ವಕರ್ಮ ಮತ್ತು ನಮ್ಮ ತಾಯಿ ಕಾಳಿಕಾ ದೇವಿ. ಯಾಕೆಂದ್ರೆ ನಮ್ಮಲ್ಲಿ ಪೂರ್ವಜರಾಗಿರ್ತಕ್ಕಂಥ ಈ ಒಂದು ಹರಿಶ್ಚಂದ್ರ ಆಚಾರ್ಯ ನಮ್ಮ ಏನು ಜನ್ಮದಿನದ 112ನೇ ಶತಮಾನೋತ್ಸವನ ದಿನವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಇದು ಬಹುಶಃ ನಮಗೆ ಇದೊಂದು ಸ್ಫೂರ್ತಿ, ಒಂದು ನಮ್ಮಂತವ್ರಿಗೆ ಒಂದು ಉತ್ತೇಜನ ಎಲ್ಲೋ ಒಂದ್ ಕಡೆ ಮರೆಯಾಗಿ ನಮಗೆ ಕೊಡ್ತಾ ಇದ್ದಾರೆ. ನಮ್ಮ ಕಣ್ಣು ಕಾಣಿಸ್ತಾ ಇಲ್ಲ ಅಷ್ಟೇ, ನಮ್ಮ ಹೃದಯದಲ್ಲಿ ನಮ್ಮ ರಕ್ತದಲ್ಲಿದ್ದಾರೆ ಅವರು ಅಂತ ನಾನು ಹೇಳಿ ಇಷ್ಟಪಡ್ತೇನೆ. ಈ ಒಂದು ಶಕ್ತಿ ವಿಶ್ವಕರ್ಮರಿಗೆ ಮಾತ್ರ ಬರ್ತದೆ. ಆದ್ರಿಂದ ನಾವು ಯಾರು ಕೂಡ ಅಷ್ಟೇನೆ, ನಮ್ಮ ಒಂದು ಸರ್ಕಾರ ಆಗಿರ್ಬೋದು, ಸಮಾಜ ಆಗಿರ್ಬೋದು, ನಮ್ಗೆ ಯಾವುದೇ ಸ್ಥಾನಮಾನ ಕೊಡದೇ ಇದ್ರೂ ಕೂಡ ನಮ್ಮ ಶಿಲ್ಪಕಲೆ, ನಮ್ಮ ಒಂದು ಏನ್ ಸಂಸ್ಕೃತಿ, ನಮ್ಮ ಒಂದು ಚಿನ್ನ ಕೆಲಸ ಆಗಿರ್ಬೋದು, ಬಡಿಗೆ ಕೆಲಸಗಳಾಗಿರ್ಬೋದು, ಕಬ್ಬಣ ಕೆಲಸಗಳಾಗಿರ್ಬೋದು, ಅದರಲ್ಲಿ ನಾವು ಸಾಧನೆಯನ್ನ ಎತ್ತಿ ಮೆರಿತಾ ಇದ್ದೀವಿ ನೋಡಿ. ಅದಕ್ಕೋಸ್ಕರನೇ ಇವತ್ತು ದಿನ ಇದುವರೆಗೂ ಯಾವುದೇ ಪ್ರಧಾನಮಂತ್ರಿ ಅವರು ವಿಶ್ವಕರ್ಮ ಪಿ ಎಂ ವಿಶ್ವಕರ್ಮ ಅಂತ ಹೇಳಿ ಒಂದು ಸ್ಕೀಮ್ ನ ಮಾಡಿರಲಿಲ್ಲ, ಯಾರಿಗೂ ಮಾಡಿಲ್ಲ. ಅದನ್ನ ಈ ಭಾರತ ದೇಶದ ಪ್ರಧಾನಮಂತ್ರಿ ಅವರು ಮಾಡಿದ್ದಾರೆ. ಅವರಿಗೆ ನಾವು ಯಾವತ್ತೂ ನಮ್ಮ ವಿಶ್ವಕರ್ಮ ಯಾವ ಜನಾಂಗ ಇರ್ತದೋ ಇರೋರು ಗೊತ್ತಿಲ್ಲ, ಆದ್ರೆ ನಮ್ಮ ವಿಶ್ವಕರ್ಮ ಜನಾಂಗಕ್ಕೆ ಮಾತ್ರ ಅವರು ವಿಶ್ವಕರ್ಮ ಜಯಂತಿ ದಿನದೇ ಅವ್ರು ಹುಟ್ಟಿರ್ತಕ್ಕಂಥದ್ದು ಅಂತ ನಾನು ಕೇಳಿದ್ದೀನಿ. ಯಾಕಂದ್ರೆ ಪ್ರಧಾನಮಂತ್ರಿ ಅವರು ಆತರ ಅವ್ರಿಗೂ ನೇಚರ್ ಬರಬೇಕು ಅಂತ ಹೇಳಿದ್ರೆ ಆ ಒಂದು ವಿಶ್ವಕರ್ಮ ದಿನಾಚರಣೆ ಇದೆಯಲ್ಲ, ದಿನದಿಂದ ಹುಟ್ಟಿರ್ತಕ್ಕಂಥ ಒಂದು ಶಕ್ತಿ ಅವರು ಕೊಟ್ಟಿದ್ದಾರೆ. ಇವತ್ತು ದಿನ ಬಡವರಿಗಾಗಿರ್ಬೋದು, ದಲಿತರಿಗಾಗಿರ್ಬೋದು, ಅಲ್ಪಸಂಖ್ಯಾತರಿಗಾಗಿರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಕೂಡ ಆ ಒಂದು ಪಕ್ಷ ಅಂದ್ರೆ ಭಾರತೀಯ ಜನತಾ ಪಕ್ಷ ಅಂದ್ರೆ ಎಲ್ಲರೂ ಭಾರತೀಯರಿಗೆ ಇರ್ತಕ್ಕಂಥ ಎಲ್ಲ ಸಮಾಜದವರು ಕೂಡ ಒಂದು ಸರ್ಕಾರದಲ್ಲಿ ಸ್ಥಾನವನ್ನ ಕೊಟ್ಟಿದ್ದಾರೆ. ಆದ್ರೆ ಯಾರನ್ನು ವಿಶ್ವಕರ್ಮಗೆ ಪಿ ಎಂ ವಿಶ್ವಕರ್ಮ ಅಂತ ಹೇಳಿ ಒಂದು ಯೋಜನೆಯನ್ನ ಸ್ಥಾಪನೆ ಮಾಡಿರಲಿಲ್ಲ. ಆದ್ರೆ ಇವರು ಮಾಡಿ ನಮ್ಮಂತ ದಿವ್ಯಾಂಗರಿಗೆ, ನಮ್ಮಂತ ಅಸಹಾಯಕರಿಗೆ, ಒಬ್ಬ ತಮಟೆ ಹೊಡೆಯುವಂತ ವ್ಯಕ್ತಿಗಳಿಗೆ, ಮತ್ತೆ ಕಿತ್ತಳೆಯನ್ನು ಮಾಡಿ, ಇದೇ ಮಂಗಳೂರಿನಲ್ಲೇ ಇದ್ದಾರೆ ಅವರು, ಆಗಪ್ಪ ಅಂತ ಹೇಳಿದ್ದಾರೆ, ಅರ್ತಾಳ ಆಗಪ್ಪ ಅಂತ ಹೇಳಿ ಗೊತ್ತಿದೆ ನಿಮಗೆ. ಕಿತ್ತಳೆಯನ್ನ ಮಾಡಿ ಅವರು ಒಂದು ಶಾಲೆಯನ್ನು ನಡೆಸ್ತಾ ಇದ್ದಾರೆ. ಇಂಥ ಮಹನೀಯರಿಗೆ ಈ ಒಂದು ಸಾಧನೆಗೆ ಕೊಟ್ಟಿರ್ತಕ್ಕಂಥ ಪ್ರಶಸ್ತಿಗಳನ್ನ ನಾವು ನೆನಕೊಳ್ಳೋದೇ ಆದರೆ ನಿಜವಾಗ್ಲೂ ಆ ದೇಶ ಪ್ರೇಮ ಎಷ್ಟಿದೆ, ದೇಶದಲ್ಲಿರ್ತಕ್ಕಂಥ ಎಲ್ಲ ಬಡಬಗ್ಗರ ಬಗ್ಗೆ ಕಾಳಜಿ ಎಷ್ಟಿದೆ ಅನ್ನೋದನ್ನ ಎತ್ತಿಡಿದು ತೋರಿಸ್ತಾ ಇದ್ದಾರೆ ನರೇಂದ್ರ ಮೋದಿಜಿ ಅವರಿಗೆ. ನಾವೆಲ್ಲರೂ ಅವ್ರಿಗೆ ಒಂದು ನಮಸ್ಕಾರವನ್ನು ಹೇಳೋಣ, ಧನ್ಯವಾದಗಳನ್ನು ಹೇಳೋಣ. ಅವ್ರಿಗೆ ಪೂರ್ಣ ಬೆಂಬಲವನ್ನು ಕೊಡೋದ್ರ ದಿಕ್ಕಿನಲ್ಲಿ ನಾವು ಅವ್ರನ್ನ ಉಳಿಸ್ಕೊಳ್ಳೋ ದಿಕ್ಕಿನಲ್ಲಿ ಕೆಲಸಗಳನ್ನ ಮಾಡೋಣ ಮುಂಬರುವ ದಿನಗಳಲ್ಲಿ. ರಾಜಣ್ಣ ಅವರಿಗೆ ನನ್ನ ಪ್ರಥಮ ಪ್ರಶ್ನೆ, ಬಹುಶಃ ಅತ್ಯಂತ ಕಡು ಬಡತನ, ಸುತ್ತಲೂ ಬರೀ ಕಷ್ಟದ ವಾತಾವರಣ, ನೋವು, ಬರೀ ಅವಮಾನಗಳು. ಬಹುಶಃ ಯಾವ ವ್ಯಕ್ತಿಗೂ ಕೂಡ ಇಂಥ ಒಂದು ಪರಿಸ್ಥಿತಿ ಬೇಡ. ಹುಟ್ಟಿದಾಗ ಈ ಥರದೊಂದು ತೊಂದರೆ ಆದಾಗ ಸಾಮಾಜಿಕವಾಗಿ ಬಹಳ ನೋವುಗಳನ್ನು ಎದುರಿಸಬೇಕಾಗತ್ತೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ಚಿಕ್ಕದಿರುವಾಗ ಏನಾಯ್ತು ರಾಜಣ್ಣ, ಇದು ಯಾವ ರೀತಿ ಘಟನೆ ಆಯಿತು, ಇದನ್ನ ಹೇಗೆ ನೀವು ಎದ್ದು ಮೇಲೆ ಬಂದ್ರಿ ಅನ್ನುವಂಥ ವಿಚಾರ ನಮ್ಮ ಸಭಿಕರಿಗೆ ತಿಳಿಸ್ಬೇಕು. ಖಂಡಿತ ಬಂಧುಗಳೇ, ಇದು ಹುಟ್ಟಿದ 6 ರಿಂದ 7 ತಿಂಗಳಿನಲ್ಲಿ ಆಗಿರ್ತಕ್ಕಂಥದ್ದು ಒಂದು ಸಂದರ್ಭ. ಇದು
ಅದು ನಮ್ಮ ತಂದೆಯವರು ತಾಯಿಗಳು ಗೊತ್ತಿಲ್ಲ, ಅವ್ರಿಗೆ ಕಡು ಬಡತನ, ಕೂಲಿ ಕೆಲಸ ಮಾಡ್ಕೊಂಡು ಬಂದರೆ ಜೀವನ, ಇಲ್ಲಾಂದರೆ ಜೀವನ ಎಲ್ಲ ಹಸ್ಕೊಂಡು ಮಾಡ್ಕೊಳ್ತಾ ಇದ್ರು. ಇಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ಸಿಚುವೇಶನ್ ಬಂದದ್ದು ಅವ್ರಿಗೆ ಆಘಾತಕ್ಕಿಂತ ಹೆಚ್ಚಾಗಿ ಕುತೂಹಲ ಆಗಿದೆ ನಮ್ಮ ತಂದೆ ತಾಯಿಗಳು. ಯಾಕೆಂದ್ರೆ ಒಂದು ಕಡೆ ಯಾರಾದ್ರೂ ಈ ಥರ ಒಂದು ಆಘಾತ ಬಂದಿದ್ರೆ ಆ ಮಗುನ ಕರ್ಕೊಂಡೋಗಿ ರೈಲ್ವೆ ಗೇಟ್ ಮೇಲೆ ಅಲ್ಲ ತಿಪ್ಪೆ ಮೇಲೆ ಎಲ್ಲ ಮಲಗಿಸ್ಬಿಡ್ತಾರೆ. ಆದರೆ ನನ್ನ ತಂದೆ ತಾಯಿ ಹಂಗೆ ಮಾಡಲಿಲ್ಲ. ಆದರೆ ನಾನು ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ತಂದೆ ತಾಯಿಗಳಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಮಕ್ಕಳಲ್ಲಾಗಲಿ ನಿಮ್ಮ ಮೊಮ್ಮಕ್ಕಳುಗಳಲ್ಲಾಗಲಿ ಯಾರಾದ್ರೂ ಅಂಗಹೀನತೆ ಆಗಿ ಹುಟ್ಟಿದ ಮಕ್ಕಳುಗಳನ್ನ ಅವ್ರನ್ನ ಪೋಷಣೆ ಮಾಡಿ ಅವ್ರಿಗೆ ಏನು ಕೊಡ್ತಕ್ಕಂಥ ಒಂದು ಮೂಲಭೂತ ಹಕ್ಕನ್ನ ಕೊಟ್ಟಿದ್ದೆ ಆದರೆ ಅವರು ಈ ದೇಶದ ಅವಿಭಾಜ್ಯ ಅಂಗ ಆಗ್ತಾರೆ, ಈ ದೇಶದ ಕಂಬ ಆಗ್ತಾರೆ, ಈ ದೇಶದ ಸ್ತಂಭ ಆಗ್ತಾರೆ ಅನ್ನೋದ್ರಲ್ಲಿ ಸಂದೇಹ ಇಲ್ಲ. ಅವರಿಗೆ ನಿಮ್ಮೆಲ್ಲರ ಅನುಕಂಪ ಬೇಡ, ಅವಕಾಶಗಳನ್ನ ಕೊಡಿ. ಅವಕಾಶ ಸಿಕ್ಕಿದ್ರೆ ಇವತ್ತು ದಿನ ನಿಮ್ಮ ಮುಂದೆ ನಿಮ್ಮ ಮಗ ಏನು ನರೇಂದ್ರ ಮೋದಿಜಿ ಅವರು ರಾಷ್ಟ್ರಪತಿ ನಮ್ಮ ದ್ರೌಪದಿ ಮುರ್ಮು ಅವರು ಅತಿ ವಿನಮ್ರತೆಯಿಂದ ದೇಶಭಕ್ತಿಯಿಂದ ಕೊಟ್ಟಿರ್ತಕ್ಕಂಥ ಆ ಒಂದು ಪ್ರಶಸ್ತಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಅಂತ ಒಂದು ಕಿರೀಟವನ್ನ ನಮ್ಮ ಸಮಾಜಕ್ಕೆ ಸಿಕ್ಕಿರ್ತಕ್ಕಂಥದ್ದು, ನಿಮ್ಮೆಲ್ಲರ ಸಾರ್ವಭೌಮತೆಗೆ ಸಿಕ್ಕಿರ್ತಕ್ಕಂಥದ್ದು ಪ್ರಶಸ್ತಿ ಅಂತ ಹೇಳಿ ನಾನು ಹೇಳ ಮಾತು ಮುಗಿಸ್ತೇನೆ. ಪರಮ ಪೂಜ್ಯರ ಆಗಮನದ ನಂತರ ಅವರಿಗೆ ಅತ್ಯಂತ ಶ್ರದ್ಧೆಯಿಂದ ಅತ್ಯಂತ ಭಕ್ತಿಯಿಂದ ನಮಸ್ಕರಿಸುತ್ತಾ, ಬಹುಶಃ ರಾಜಣ್ಣವರು ಕೂಡ ತಮ್ಮ ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದಾರೆ. KS ರಾಜಣ್ಣರವರು ಬಹುಶಃ ಸಮಯದ ಇರೋದ್ರಿಂದ ಕೊನೆಯ ಒಂದು ಪ್ರಶ್ನೆ, ಯಾರಾದರೂ ಸಭಾಂಗಣದಲ್ಲಿ ಯಾರಾದರೂ ಪ್ರಶ್ನೆ ಇದ್ದರೆ ಕೇಳಬಹುದು, ಇಲ್ಲಾಂದ್ರೆ ನನ್ನ ಒಂದು ಕೊನೆಯ ಪ್ರಶ್ನೆ ಇದೆ. ಬಹುಶಃ ಇಲ್ಲಿ ಅನೇಕ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಕರಾವಳಿ ನೆಲಕ್ಕೆ ಒಂದು ಸ್ವಂತಿಕೆ ಇದೆ, ಕರಾವಳಿಯಲ್ಲಿ ಒಂದು ಬುದ್ಧಿವಂತಿಕೆ ಇದೆ. ಬಹುಶಃ ಇಂಥ ನೆಲದಲ್ಲಿ ತಾವು ಆಗಮಿಸಿದ್ದೀರಿ. ಈಗಿನ ಯುವಕರು ಇಲ್ಲಿ ಬಹುಶಃ ಒಂದೇ ಒಂದು ಕೊರತೆ ನಾನು ನೋಡ್ತೀನಿ, ಯಾವಾಗಲೂ ಕೂಡ SSLCಯಲ್ಲಿ ನಾವು ಟಾಪರ್ ಇದ್ದೀವಿ, PUCಯಲ್ಲೂ ಟಾಪರ್ ಇರ್ತೀವಿ, ಆಮೇಲೆ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ನಮ್ಮಲ್ಲಿ ಅನೇಕ ಆಫೀಸರ್ಸ್ಗಳ ಕೊರತೆ ಇದೆ, ಪೊಲಿಟಿಕಲಿ ಹಿಂದೆ ಇದ್ದೀವಿ. ಎಲ್ಲೋ ಒಂದು ಕಡೆ ಬಹುಶಃ ಒಂದು ರೀತಿಯ ಮೋಟಿವೇಶನ್ ಸ್ಫೂರ್ತಿ ಕಡಿಮೆ ಇದೆಯೇನೋ. ಯಾಕಂದ್ರೆ ಒಂದು ಸಲ PUC ಆದ್ಮೇಲೆ ಒಂದು ಇಂಜಿನಿಯರಿಂಗು ಅಥವಾ TCH ಮಾಡಿ ಬಹಳ ಸೀಮಿತವಾಗಿ ನಾವು ಬದುಕ್ತಾ ಇದ್ದೀವಿ. ಆ ದೃಷ್ಟಿಯಲ್ಲಿ ಇಂದಿನ ಯುವ ಜನತೆಗೆ ಬಹುಶಃ ತಾವು ಎಂಥ ಸವಾಲುಗಳನ್ನ ಮೆಟ್ಟಿ ನಿಂತು ಇಂಥ ಹಂತಕ್ಕೆ ಬೆಳೆದಿದ್ದೀರಿ. ಬಹುಶಃ ಪ್ರಧಾನಿಯವರನ್ನ ಅವರ ಸಮ್ಮುಖದಲ್ಲಿ ಅವರ ಕೈಯನ್ನ ಮುಟ್ಟಿರುವಂತಹ ಕೈ ಇದು. ಆಮೇಲೆ ನಮ್ಮ ರಾಷ್ಟ್ರಪತಿಯಿಂದ ಪಡೆದಿರುವಂತ ಒಂದು ದೇಶದ 3ನೇ ಅತ್ಯುನ್ನತ ಅವಾರ್ಡ್ ಕೂಡ. ಸೊ ಇಂಥ ಒಂದು ಸಾಧನೆಯನ್ನು ಮಾಡಿದಿರಿ. ಇಂದಿನ ಯುವ ಜನತೆಗೆ, ಯುವ ಜನಾಂಗಕ್ಕೆ ಒಂದು ಕೊನೆಯ ಒಂದು ಪ್ರೇರಣೆಯ ಮಾತುಗಳನ್ನು ನಿಮ್ಮಿಂದ ನಾವು ನಿರೀಕ್ಷಿಸ್ತಾ ಇದ್ದೀವಿ. ಇವತ್ತಿನ ನಮ್ಮ ಒಂದು ಇವತ್ತಿನ ಒಂದು ಕಾಲದಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಒಂದೇ ಒಂದನ್ನ ಆಲಿಸ್ಬೇಕು. ಏನಪ್ಪ ಅಂತ ಹೇಳಿದ್ರೆ, ಯಾವ ಒಂದು ಕೆಲಸಗಳನ್ನ ಮಾಡ್ತಾರೆ, ಯಾವ ಒಂದು ವಿದ್ಯೆಯನ್ನ ತಗೋತಾರೆ, ಯಾವ ಒಂದು ಸಬ್ಜೆಕ್ಟ್ ತಗೋತಾರೆ, ಆ ಸಬ್ಜೆಕ್ಟ್ ಅನ್ನ ಪರಿಪೂರ್ಣತೆಯಿಂದ ಶ್ರದ್ಧೆಯಿಂದ ಅದನ್ನ ಮಾಡದೇ ಆದ್ರೆ ಖಂಡಿತವಾಗ್ಲೂ ಅವ್ರಿಗೆ ಮುಂದೆ ಗುರಿ ಸಿಕ್ಕೇ ಸಿಗುತ್ತೆ, ಮುಂದಿನ ದಾರಿ ಸಿಗುತ್ತೆ. ಯಾಕೆಂದ್ರೆ ಇವತ್ತು ದಿನ ನಮ್ಮ ತಂದೆಯವರು ಇವ್ರ ಕೈಲಿ ಏನು ಆಗಲ್ಲ ಅಂತ ಹೇಳಿ ಮರಳು ತಂದಾಕಿ ಅದ್ರ ಮೇಲೆ ವಿದ್ಯಾಭ್ಯಾಸನ ಬರೆಸ್ಲಿಲ್ಲ ಅಂತ ಹೇಳಿದ್ರೆ ನನಗೆ ಈ ಮಟ್ಟಿಗೆ ಸಿಗ್ತಿರ್ಲಿಲ್ಲ, ಈ ಮಟ್ಟಿಗೆ ನಾನು ಬರಕ್ ಆಗ್ತಿರ್ಲಿಲ್ಲ. ನಮ್ಮ ತಂದೆಯವರು ಒಂದು ಸ್ಕೂಲ್ ಕರ್ಕೊಂಡು ಹೋಗ್ತಾರೆ, ಸ್ಕೂಲ್ ಕರ್ಕೊಂಡು ಹೋದ್ರೆ ಆ ಮಾಸ್ಟರ್ ಕೂಡ ಅಂಗವಿಕಲರಾಗಿರ್ತಾರೆ. ಯಾಕಪ್ಪ ಕರ್ಕೊಂಡು ಬಂದಿದ್ದೆ ಸ್ಕೂಲ್ಗೆ, ಇಲ್ಲಿ ಆ ಹುಡುಗ ಉಜ್ಜೆ ಮತ್ತೆ ಕಕ್ಕ ಸೇವೆ ಮಾಡಿದ್ರೆ ಯಾರು ಬತ್ತಿಗಿರ್ತಾರೆ ಅದನ್ನ. ನಮ್ಮ ತಂದೆ ಹೇಳಿದ್ರಂತೆ, ಎಲ್ಲ ಮಕ್ಕಳು ಕೂಡ ಉಜ್ಜೆನೂ ಹೋಗ್ತಾರೆ, ಕಕ್ಕಸ್ದು ಕೂಡ ಮಾಡ್ತಾರೆ ಸ್ವಾಮಿ, ಯಾರು ಮಾಡದೇ ಇಲ್ಲ. ಬಟ್ ಇವ್ರು ಹೋಗಿ ಆಚೆ ಕಡೆ ಮಾಡೋಕ್ಕಾಗಲ್ಲ, ಅದನ್ನ ಇಲ್ಲೇ ಮಾಡಿರ್ಬೋದು. ಅದನ್ನ ನೀವು ಒಂದು ವಿದ್ಯೆ ಕೊಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ರೆ ತಪ್ಪಿದೆ. ಇದನ್ನ ದಯವಿಟ್ಟು ಒಂದೇ ಒಂದು ಅವಕಾಶ ಕೊಡಿ ಅಂತ ಗೀಚಿಸ್ತಾರೆ. ಅವ್ರೇನು ಅವ್ರು ಕೇಳ್ತಾ ಇರೋದು ಅವ್ರ ಮನೆ ಆಸ್ತಿ ಅಲ್ಲ, ಅವ್ರ ಮನೆ ತೋಟ ಅಲ್ಲ, ಅವ್ರ ಮನೆ ಬಂಗಾರ ಅಲ್ಲ. ಅವ್ರು ಕೇಳ್ತಾ ಇರೋದು ವಿದ್ಯೆ. ವಿದ್ಯೆ ಸರಸ್ವತಿ ಗುರು, ನಮ್ಮೆಲ್ಲರ ಮಾತೃಗುರು ಕೂತ್ಕೊಂಡಿದ್ದಾರೆ. ಅವರು ಅವರ ಒಂದು ತ್ಯಾಗ, ಅವರ ಒಂದು ನಿಷ್ಠೆ ನಮ್ಮೆಲ್ಲರನ್ನು ಈ ರೀತಿ ದಿಕ್ಕಿನಲ್ಲಿ ಕರ್ಕೊಂಡು ಹೋಗ್ತಾ ಇದೆ. ನಾವೆಲ್ಲರೂ ಅಷ್ಟೇನೆ, ನಾವು ಯಾವ್ದೂ ಇವತ್ತಿನ ರಾಜಕೀಯದಲ್ಲೂ ಅವಕಾಶ ಕೊಡ್ತಾ ಇಲ್ಲ, ಬೇರೆದಲ್ಲೂ ಅವಕಾಶ, ಎಲ್ಲದಕ್ಕೂ ಏನಕ್ಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಅಸೂಯೆಯನ್ನ ಬಿಡಬೇಕು. ನಾವು ಇನ್ನೊಬ್ರು ಬೆಳೀತಾ ಇದ್ದಾರೆ, ಇನ್ನೊಬ್ರು ಎದ್ಬಳ್ತಾ ಇದ್ದಾರೆ, ಅವ್ರನ್ನ ಮಾಡಿ ಅದು
ಯಾವುದನ್ನು ಇದನ್ನು ಮಾಡಬಾರ್ದು. ನೀವು ಸಾಧನೆಯಿಂದ ಅದನ್ನ ಅವ್ರಿಗೆ ಒಂದು ಮುಯಿಗೆ ಮುಯಿ ತೀರಿಸ್ಬೇಕೆ ಹೊರತು ದ್ವೇಷದಿಂದ ತೀರ್ಸಕ್ಕೆ ಹೋಗ್ಬಾರ್ದು. ನಾನು ಇಷ್ಟೇ ಹೇಳೋದು, ಮುಂದಿನ ನಮ್ಮ ಪೀಳಿಗೆಯ ಮಕ್ಕಳುಗಳಿಗೆ ಇವತ್ತು ದಿನ ನಮ್ಮ ಕಣ್ಣು ಮುಂದೆ ಹುಟ್ಟಿರ್ತಕ್ಕ ನಮ್ಮ ಮಕ್ಕಳುಗಳಿಗೆ ನನ್ನ ಕಳಕಳಿಯಿಂದ ಕಳ್ಕೊಳ್ಳೋದಿಷ್ಟೇ. ತಂದೆ ತಾಯಿಗಳು ನಾನು ಇಷ್ಟೇ ಹೇಳೋದು, ಅವ್ರಿಗೆ ಏನು ಸಂಸ್ಕಾರ ಇದೆಯೋ, ಏನು ದೇವ್ರ ಭಕ್ತಿ ಇದೆಯೋ ಪ್ರಶಸ್ತಿ ಅಂತ ನಾನು ಭಾವಿಸ್ತೇನೆ. ಸಮಯ ಶಾರ್ಟೇಜ್ ಇದೆ. ಆ ಒಂದು ಕಾರಣಕ್ಕೆ ಸ್ವಾಮೀಜಿಯವರ ಆಗಮನ ಆಗಿದೆ. ಬಹುಶಃ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಂವಾದವನ್ನು ಚುಟುಕಾಗಿ ಮುಗಿಸ್ತಾ ನಿಮ್ಮೆಲ್ಲರ ಮತ್ತೊಂದು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಮೀಜಿಯವರ ಆಶೀರ್ವಾದ. ಧನ್ಯವಾದಗಳು. ಬಂಧುಗಳೇ, ಸರ್ಕಾರದ ಸಂಕಲ್ಪದೊಂದಿಗೆ ಮನುಷ್ಯ ಇಡುವಂತಹ ಹೆಜ್ಜೆಗಳು ಸಾರ್ಥಕವಾಗಬೇಕಾದ್ರೆ ಮನುಷ್ಯ ಪ್ರಯತ್ನಕ್ಕೆ ದೈವಾನುಗ್ರಹ ಬೆಂಬಲವಾಗಬೇಕಂತೆ. ಆ ಕಾರಣಕ್ಕಾಗಿ ಇವತ್ತಿನ ಈ ಪ್ರಾರ್ಥನೆಯನ್ನು ನಿರ್ವಿಘ್ನವಾಗಿ ನೆರವೇರಿಸಿಕೊಡುವಂತೆ ಪ್ರಾರ್ಥಿಸೋಣ. ಮೊದಲಿಗೆ ಶ್ರೀಮಠದ ವಿದ್ಯಾರ್ಥಿಗಳು ವೇದಘೋಷವನ್ನು ನೆರವೇರಿಸಿಕೊಡಬೇಕು ಅಂತ ಕೇಳಿಕೊಳ್ಳುತ್ತೇನೆ. ವೇದಘೋಷದ ಬಳಿಕ ಒಂದು ಗೀತಾ ಪ್ರಾರ್ಥನೆ ಕುಮಾರಿ ಶ್ರದ್ಧಾ ಗುರುದಾಸ್ ಇವರು ನೆರವೇರಿಸ್ತಾರೆ. ಇದೀಗ ಪ್ರಾರ್ಥನೆ. ಹರಿಶ್ಚಂದ್ರ ಮಾಸ್ಟರು ಬರೆದಿರುವ ಕಾಳಿಕಾಂಬೆಯ ಕುರಿತಾದಂತಹ ಒಂದು ಗೀತೆ ಕುಮಾರಿ ಶ್ರದ್ಧಾ ಗುರುದಾಸ್ ಹಾಡ್ತಾರೆ. ಶ್ರದ್ಧಾ ಗುರುದಾಸ್ ನಿಮಗೆ ಈಗಾಗಲೇ ತಿಳಿದೆ. ಸುಶ್ರಾವ್ಯವಾಗಿ ಹಾಡುವ ಹೆಣ್ಣುಮಗಳು ಹರಿಕಥೆಯನ್ನು ಮಾಡುತ್ತಾ ಹರಿಕಥಾ ಕ್ಷೇತ್ರದಲ್ಲಿ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾಳೆ. ಮಾತ್ರ ಅಲ್ಲ, ನಾಡಿನಾದ್ಯಂತ ಗೌರವವನ್ನು ಪಡೆದ ನಮ್ಮ ಸಮಾಜದ ಹೆಣ್ಣುಮಗಳು ಈಗ ಆ ಕಾಳಿಕಾಂಬೆಯ ಕುರಿತಾದ ಗೀತೆಗೆ ಕಂಠವಾಗುತ್ತಾರೆ. ಕೇಳಿ ನಾವು ಕುರಿತಾರೆ. ಭರವಸೆಯ ನೀಡನಗೆ ಕಾಳಿಕಾ ದೇವಿ, ಭರವಸೆಯ ನೀಡನಗೆ ಕಾಳಿಕಾ ದೇವಿ, ಭರವಸೆಯ ನೀಡನಗೆ ಕರುಣಾಮಯಿ, ಭರವಸೆಯ ನೀಡನಗೆ ಕಾಳಿಕಾ ದೇವಿ, ಬುದ್ಧಿ ಧರ್ಮದ ಕಡೆಗೆ ಕಾರ್ಯ ಸತ್ಕರ್ಮದೆಡೆಗೆ, ಬುದ್ಧಿ ಧರ್ಮದ ವಿದ್ಯೆ ಬರ ಜ್ಞಾನದೆಡೆಗೆ ಸತತ ನಡೆವಂತೆ, ವಿದ್ಯೆ ಬರ ಜ್ಞಾನದೆಡೆಗೆ ಸತತ ನಡೆವಂತೆ, ಭರವಸೆಯ ನೀಡನಗೆ ಕಾಳಿಕಾ ದೇವಿ, ಭರವಸೆಯ ನೀಡನಗೆ ಕಾಳಿಕಾ ದೇವಿ, ವರದೇವಿ ಶ್ರೀದೇವಿ ಪೊರೆದೇವಿ ಸತತ, ವರದೇವಿ ಶ್ರೀದೇವಿ ಪೊರೆದೇವಿ ಸತತ, ವರಮಂಗಳಪುರದ ಕಾಳಿಕಾ ದೇವಿ, ವರಮಂಗಳಪುರದ ಕಾಳಿಕಾ ದೇವಿ, ಭರವಸೆಯ ನೀಡನಗೆ ಕಾಳಿಕಾ ದೇವಿ, ಭರವಸೆಯ ನೀಡನಗೆ ಕಾಳಿಕಾ ದೇವಿ. ನಮ್ಮಲ್ಲಿ ಸುಂದರವಾದಂತಹ ಭಾವಗೀತೆಯನ್ನು ಸಾಲಿದೆ. ಬನ್ನಿ ಭಾವಗಳೇ ಬನ್ನಿ ನಮ್ಮೆದೆಗೆ ಕರೆವೆವು ಕೈ ಬೀಸಿ. ಇವತ್ತು ನಾವು ನಿಮ್ಮನ್ನು ಮುಂದಿಟ್ಟುಕೊಂಡು ಹೇಳಬೇಕು, ಬನ್ನಿ ಬಂಧುಗಳೇ ಬನ್ನಿ ನಮ್ಮೆಡೆಗೆ ಕರೆವೆವು ಕೈ ಬೀಸಿ. ಇಂದ ಬೀಸಿ ಕರೆಯುವುದಕ್ಕಿರುವುದು ಭಾವಗಳ ತೋಳುಗಳಷ್ಟೇ. ರಾಜಣ್ಣ ಇರುವಂತಹ ಕಾರ್ಯಕ್ರಮ ಅತ್ಯಂತ ಭಾವನಾತ್ಮಕವಾದದ್ದು ಅಂತ ನಮ್ಗೆ ಗೊತ್ತಿದೆ. ಚಪ್ಪಾಳೆಗೆ ಕೈಗಳಿಲ್ಲ, ಆದರೆ ಬೀಸಿ ಕರೆಯುವುದಕ್ಕೆ ತೋಳುಗಳಿವೆ ರಾಜಣ್ಣ. ಆ ಕಾರಣಕ್ಕೆ ನಿಮ್ಮನ್ನು ಸ್ವಾಗತಿಸುವುದಕ್ಕೆ ನಾವು ಸಿದ್ಧರಾಗಿ ನಿಂತದ್ದು.
ಸಂಕಲ್ಪಗಳಿಗೆ ಗುರುಗಳ ಮಂಗಳಾಕ್ಷತೆಯ ಬಲವಿದೆ. ಆ ಕಾರಣಕ್ಕಾಗಿ ನಮ್ಮ ಎಲ್ಲ ಯೋಚನೆಗಳು ಸಾಕಾರಗೊಳ್ಳುವಂತೆ ಅನುಗ್ರಹಿಸ್ತಾ ಬಂದಿರುವ ಪಾವನ ಸನ್ನಿಧಾನಕ್ಕೆ ವೇದಿಕೆಯ ಮೇಲಿರುವ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಸಜ್ಜನ ಬಂಧುಗಳ ಪರವಾಗಿ ಗೌರವದ ಸ್ವಾಗತವನ್ನು ಕೋರುತ್ತೇನೆ. ಎಸ್ ಬಿ ಗುರುದಾಸ್ ಅವರು ಅಂತೆಯೇ ಬಿ ಯೋಗೀಶ್ ಆಚಾರ್ಯ ಅವರು ಜೊತೆಯಾಗಿ ಪೂಜ್ಯ ಶ್ರೀಗಳವರಿಗೆ ಫಲಸಮರ್ಪಣೆ ಮಾಡಿ ಸ್ವಾಗತವನ್ನು ಸಮರ್ಪಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಬಂಧುಗಳೇ, ನಾವು ಗೌರವದ ಚಪ್ಪಾಳೆಯೊಂದಿಗೆ ಸ್ವಾಗತದ ಕಾರ್ಯದಲ್ಲಿ ಜೊತೆಯಾಗೋಣ. ಇನ್ನುಳಿದಂತೆ ಅಜ್ಜ ಇಟ್ಟ ಹೆಜ್ಜೆ ಗುರುತುಗಳನ್ನೇ ಅನುಸರಿಸ್ತಾ ವಿದ್ಯಾಕ್ಷೇತ್ರದಲ್ಲಿ ಎತ್ತರದ ಸಾಧನೆಯನ್ನು ಮಾಡಿ ಸಮಾಜಕ್ಕೆ ಕಣ್ಮಣಿಯಾಗಿರುವ ಎಸ್ ಪಿ ಗುರುದಾಸ್ ಮಾತಿನ ತೋರಣದೊಂದಿಗೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತಾರೆ. ಕಿವಿಯ ಪೂಜ್ಯ ಶ್ರೀ ಗುರುಗಳ ಅಡಿದವರುಗಳಿಗೆ ಭಕ್ತಿಪೂರ್ವಕವಾದಂತಹ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ವಿಶಿಷ್ಟ ಕಾರ್ಯಕ್ರಮ ಒಂದು ರೀತಿಯಲ್ಲಿ ಐತಿಹಾಸಿಕ ಎನ್ನುವುದಾದಂಥ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ತಮ್ಮೆಲ್ಲರೂ ಕೂಡ ಬಹಳ ಆತ್ಮೀಯವಾಗಿ ಸ್ವಾಗತಿಸಲಿಕ್ಕೆ ಬಯಸ್ತಾ ಇದ್ದೇನೆ. 2012 ನಮ್ಮ ಈ ಹರಿಶ್ಚಂದ್ರಾಚಾರ್ಯ ಮೆಮೋರಿಯಲ್ ಟ್ರಸ್ಟ್ ಪ್ರಾರಂಭವಾದಂಥ ವರ್ಷ. 2013ರಲ್ಲಿ ನಾವು ಅವರ ಜನ್ಮಶತಮಾನೋತ್ಸವವನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಪರಮಪೂಜ್ಯ ಶ್ರೀ ಗುರುಗಳ ಮಂತ್ರಾಕ್ಷತೆಯನ್ನು ಪಡೆದು ಅವರ ದಿವ್ಯ ಹಸ್ತದಿಂದ ಈ ಮಂಗಳೂರಿನಲ್ಲಿ ಬೇರೆ ಬೇರೆ ಊರುಗಳಿಂದ ಬಂದು ಶಿಕ್ಷಣವನ್ನು ಪಡೆಯುತ್ತಾ ಇರುವಂಥ ಗ್ರಾಮೀಣ ಪರಿಸರದ ಅರ್ಹ ಬಡ ವಿದ್ಯಾರ್ಥಿಗಳಿಗೆ ನೆಲೆಯನ್ನು ಒದಗಿಸಬೇಕೆನ್ನುವಂತಹ ಉದ್ದೇಶದಿಂದ ಪರಮಪೂಜ್ಯ ಶ್ರೀ ಗುರುಗಳ ದಿವ್ಯ ಹಸ್ತದಿಂದ ನಮ್ಮ ಆಶ್ರಯ ವಿದ್ಯಾರ್ಥಿಧಾಮದ ಒಂದು ಶಿಲಾನ್ಯಾಸವನ್ನು ಮಾಡಲಾಯಿತು. ಅಂದಿನಿಂದ ಇಂದಿನವರೆಗೆ ಪರಮಪೂಜ್ಯ ಶ್ರೀ ಗುರುಗಳ ದಿವ್ಯ ಆಶೀರ್ವಾದ ಅನುಗ್ರಹ ಈ ಟ್ರಸ್ಟಿನ ಮೇಲೆ ನಿರಂತರವಾಗಿ ಒದಗಿ ಬರ್ತಾ ಇದೆ. ಹಾಗಾಗಿ ನಾವು ಹಿಡಿದಂತಹ ಕಾರ್ಯಗಳಲ್ಲೂ ಕೂಡ ಅತ್ಯಂತ ಯಶಸ್ವಿಯಾಗಿ ಮಾಡಲಿಕ್ಕೆ ಸಾಧ್ಯವಾಗಿದೆ. ಇದಕ್ಕೆಲ್ಲಕ್ಕೂ ಕೂಡ ಪೂಜ್ಯ ಗುರುಗಳ ಈ ಆಶೀರ್ವಾದ ಅನುಗ್ರಹವೇ ಕಾರಣ ಅಂತೇಳಿ ನಾನು ಭಕ್ತಿಪೂರ್ವಕವಾಗಿ ಸಂದರ್ಭದಲ್ಲಿ ನಿವೇದನೆ ಮಾಡ್ತಾ ಪರಮಪೂಜ್ಯ ಶ್ರೀ ಗುರುಗಳಿಗೆ ಮತ್ತೊಂದು ಅಂತಹ ವಿಶಿಷ್ಟ ಕಾರ್ಯಕ್ರಮ, ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾದಂಥ ನಮನಗಳ ಮೂಲಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನವನ್ನು ಗೈಲಿಕ್ಕೆ ಇರುವವರು ಶ್ರೀ ಆನಂದಾಚಾರ್ಯ ಶಾಂತಾರಾಮ್ ಜುವೆಲ್ಲರ್ಸ್ ಉಜಿರೆ ಅಂತ. ಆನಂದಾಚಾರ್ಯರ ಹೆಸರು ಬಹುಶಃ ಈ ಕರಾವಳಿಯಾದ್ಯಂತ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹದ್ದೇ. ಕಾರಣ ಅವರು ಬಲಗೈಯಲ್ಲಿ ಕೊಟ್ಟದ್ದು ಎಡಗೈಗೆ ಗೊತ್ತಾಗದಂಥ ರೀತಿಯಲ್ಲಿ ಹಲವಾರು ಕ್ಷೇತ್ರಗಳಿಗೆ, ಧಾರ್ಮಿಕ ಕ್ಷೇತ್ರಗಳಿಗೆ, ಸಾಮಾಜಿಕ ಕ್ಷೇತ್ರಗಳಿಗೆ ನಿರಂತರವಾಗಿ ಸಹಾಯವನ್ನು ಮಾಡ್ತಾ ಬಂದಿದ್ದಾರೆ. ಅದು ನಮ್ಮ ಶ್ರೀ ಕಾಳಿಕಾಂಬ ವಿನಾಯಕ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಇರಬಹುದು, ಮೂಡುಬಿದ್ರೆಯ ಶ್ರೀ ಕ್ಷೇತ್ರಕ್ಕೆ ಇರ್ಬೋದು, ಅಲ್ಲಿ ಆಗಿರುವಂಥ ಒಂದು ಸಭಾಂಗಣದ ವ್ಯವಸ್ಥೆಗೆ ಇರ್ಬೋದು. ಹೀಗೆ ನಿರಂತರವಾಗಿ ನಮ್ಮ ಸಮಾಜಕ್ಕೆ ಅವರ ಸಹಾಯ ಹಸ್ತ ಒದಗಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಆಶ್ರಯ ವಿದ್ಯಾರ್ಥಿ ಧಾಮ ಪ್ರಾರಂಭವಾದಂಥ ಸಂದರ್ಭದಲ್ಲಿ ಕೂಡ ಅವರು ನಮಗೆ ಸಹಾಯವನ್ನು ಮಾಡಿದರು. ಈಗ ಮತ್ತೊಮ್ಮೆ ಒಂದು ದೊಡ್ಡ ಸಹಾಯವನ್ನು ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ನಮ್ಮ ಟ್ರಸ್ಟಿನ ಅಧ್ಯಕ್ಷರಾದಂಥ ಶ್ರೀ ಎಸ್ ವಿ ಆಚಾರ್ಯ ಅವರು ಪುಷ್ಪ ಹಾಗೂ ಶಾಲನ್ನು ಹಾಕಿ ಸ್ವಾಗತಿಸಬೇಕು ಅಂತ ಹೇಳಿ ವಿನಂತಿಸ್ತೇನೆ. ಈ ಕಾರ್ಯಕ್ರಮ ಯಾಕೆ ಐತಿಹಾಸಿಕ ಅಂತೇಳಿ ಹೇಳಿದರೆ, ನಮ್ಮ ಜೊತೆಗೆ ಡಾಕ್ಟರ್ KS ರಾಜಣ್ಣ ಅವರಿದ್ದಾರೆ. ಒಂದು ಅದ್ಭುತವಾದಂಥ ವ್ಯಕ್ತಿತ್ವ. ಅವರ ವಿಶಿಷ್ಟ ವ್ಯಕ್ತಿತ್ವ, ವಿಶಿಷ್ಟ ಚೇತನರು ಎನ್ನುವಂತಹ ಕಾರಣಕ್ಕೆ ಅವರನ್ನು ನಾವು ಇಷ್ಟೊಂದು ಗೌರವದಿಂದ, ಸಂಭ್ರಮದಿಂದ ಸ್ವಾಗತಿಸಬೇಕಾದಂಥ, ಸನ್ಮಾನಿಸಬೇಕಾದಂಥ ಅಗತ್ಯ ಇಲ್ಲ. ಆದರೆ ನಾನು ಕಂಡುಕೊಂಡಂತೆ ಒಂದು ಅದ್ಭುತವಾದಂಥ ಚೇತನ. ಅದು ನಾನು ಕಳೆದ
ಭಾನುವಾರ ಅವರನ್ನು ಭೇಟಿಯಾಗಲಿಕ್ಕೆ ಹೋಗಿದ್ದೆ. ಎಂಥವರೇ ಆಗಿರ್ಬೋದು, ಅವರನ್ನು ಕ್ಷಣ ಮಾತ್ರದಲ್ಲಿ ಆವರಿಸಿಕೊಳ್ಳುವಂಥ ಒಂದು ಚೇತನ ಇದೆ ಅವರಲ್ಲಿ. ಅವರನ್ನು ಬಹಳ ಆತ್ಮೀಯತೆಯಿಂದ, ಪ್ರೀತಿಯಿಂದ ತನ್ನ ಹೃದಯದಲ್ಲಿ ಒಂದು ಜಾಗ ಕೊಡುವಂತಹ ಒಂದು ವಿಶಿಷ್ಟ ವ್ಯಕ್ತಿತ್ವ ನಾನು ರಾಜಣ್ಣನವರಲ್ಲಿ ಕಂಡಿದ್ದೇನೆ. ಹಾಗಾಗಿ ಅವರು ನಿಜವಾಗಿಯೂ ಕೂಡ ವಿಶೇಷ ಚೇತನರು. ಅವರು ವಿಕಲ ಚೇತನರಲ್ಲ, ವಿಶೇಷ ಚೇತನರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಡಾಕ್ಟರ್ ರಾಜಣ್ಣವರ ಅದ್ಭುತವಾದಂಥ ಸಾಧನೆಯ ಬಗ್ಗೆ ನಾವೆಲ್ಲ ಕೇಳಿದ್ದೇವೆ. ಅದನ್ನು ಮತ್ತೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಒಂದು ಘಟನೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ 1971-72 ಇರಬೇಕು. ಲಾಲ್ಬಾಗ್ನಲ್ಲಿ ಇದ್ದಂಥ ಒಂದು ಚಿತ್ರಕಲಾ ಸ್ಪರ್ಧೆ, ಅಲ್ಲಿ ಮಕ್ಕಳಿಗಾಗಿ ಚಿತ್ರ ಬಿಡಿಸುವಂಥ ಸ್ಪರ್ಧೆ. ಆ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಡಾಕ್ಟರ್ ರಾಜಣ್ಣವರು ಕೂಡ ಹೋಗಿದ್ರು. ಅಲ್ಲಿ ಅವರು ಮಾಡಿದಂಥ ಚಿತ್ರ, ಅವರು ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ, ತಮ್ಮ ಊರಿನಲ್ಲಿ ಸಾರ್ವಜನಿಕ ಗಣೇಶೋತ್ಸವಕ್ಕೆ 6 ಅಡಿ ಎತ್ತರದ ಗಣೇಶನ ವಿಗ್ರಹವನ್ನು ಆವಾಗಲೇ ಮಾಡಿದರು. ಅಷ್ಟೇ ಅಲ್ಲ, ಅಕ್ಕಿ ಕಾಲಿನ ಹೆಸರು ಪಡುವಂತಹ, ಬರೆದು ಕೊಡುವಂತಹ ಒಂದು ವಿಶಿಷ್ಟ ಕಲೆಯನ್ನು ಕೂಡ ಅವರು ಕರಗತ ಮಾಡಿದರು. ಅಲ್ಲಿ ರಾಜ್ಯಪಾಲರ ಉಪಸ್ಥಿತಿಯಲ್ಲಿ ಅವರು ಮಾಡಿದಂಥ ಚಿತ್ರಕ್ಕೆ ಪ್ರಥಮ ಬಹುಮಾನವನ್ನು ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ, ಆ ಸಂದರ್ಭದಲ್ಲಿ ಅಲ್ಲಿ ರಾಜ್ಯಪಾಲರು ಅವರಿಗೋಸ್ಕರ ಒಂದು ವಿಶೇಷ ಬಹುಮಾನವನ್ನು ಘೋಷಣೆ ಮಾಡಿದರು. ಆ ಘೋಷಣೆ ಅಂತ ಹೇಳಿದರೆ 25 ಎಕರೆ ಜಾಗವನ್ನು ಬಹುಮಾನದ ರೀತಿಯಲ್ಲಿ ಕೊಡಬೇಕು ಅಂತ ಘೋಷಣೆ ಮಾಡಿದರು. ಆದರೆ ರಾಜಣ್ಣವರ ವಿಶೇಷ ವ್ಯಕ್ತಿತ್ವ ಆವಾಗ ಎಡವೆಯಲ್ಲಿ ಎಂಥ ವ್ಯಕ್ತಿತ್ವ ಅಂತ ಹೇಳಿದರೆ, ಇದು ನನಗೆ ಬೇಡ, ವಿಕಲಚೇತನರಿಗೋಸ್ಕರ ಇರುವಂಥ ಒಂದು ಆಶ್ರಮ ಕರುಣಾಗ್ರಹ ಅಂತ ಹೇಳಿ, ಅದಕ್ಕೆ ಈ ಒಂದು ವಿಶೇಷವಾದಂಥ ಭೂದಾನವನ್ನು ಮಾಡಬೇಕು ಅಂತ ಅವರು ವಿನಂತಿ ಮಾಡಿದ್ರು. ಆ ರಾಜ್ಯಪಾಲರು ಒಪ್ಪಿ ಅಂತೆ 25 ಎಕರೆಯನ್ನು ಆ ವಿಕಲಚೇತನರಿಗೋಸ್ಕರ ಇರುವಂಥ ಆಶ್ರಮಕ್ಕೋಸ್ಕರ ಅದನ್ನು ದೇಣಿಗೆ ಹಾಕಬೇಕು. ಇದು ರಾಜಣ್ಣನವರ ಒಂದು ವ್ಯಕ್ತಿತ್ವಕ್ಕೆ ಒಂದು ಸಣ್ಣ ಉದಾಹರಣೆ. ಆವಾಗ ರಾಜಣ್ಣನವರ ವಯಸ್ಸು 12 ವಯಸ್ಸು. 1959ರಲ್ಲಿ ಅವರು ಹುಟ್ಟಿದ್ರು. ಆ ಎರಡನೇಗೆ ನಮ್ಮ ಮಕ್ಕಳಿಗೆ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಅವರನ್ನಲ್ಲ ಎಲ್ಲ ವಿದ್ಯಾರ್ಥಿಗಳು ಇವತ್ತು ನಾವು ನೋಡ್ತಾ ಇದ್ದೇವೆ, ಮೊಬೈಲ್ನಲ್ಲಿ ಮುಳುಗಿ ಹೋಗ್ತಾರೆ. ಆದರೆ ಇಂಥ ವ್ಯಕ್ತಿತ್ವವನ್ನು ಕಂಡಾಗ ಒಂದಿಷ್ಟಾದರೂ ಪ್ರೇರಣೆ ಸಿಗಲಿ ಅನ್ನುವಂಥದ್ದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಎಷ್ಟು ಜನ ಮಕ್ಕಳನ್ನು ಕರ್ಕೊಂಡು ಬಂದಿದ್ದೀರೋ ಗೊತ್ತಿಲ್ಲ, ಆದರೂ ಕೂಡ ತಾವೆಲ್ಲ ಬಂದಿದ್ದೀರಿ. ರಾಜಣ್ಣನವರು ನಮ್ಮ ಜೊತೆಗೆ ಇದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಬಿ ಹರಿಶ್ಚಂದ್ರಾಚಾರ್ಯರ ಕೊನೆಯ ಪುತ್ರ ಶ್ರೀ ಪ್ರಕಾಶ್ BH ಅವರು ವೇದಿಕೆಗೆ ಬಂದು ಅವರಿಗೆ ಶಾಲನ್ನು ಹಾಗೂ ಹೂವನ್ನು ನೀಡಿ ಸ್ವಾಗತಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದಾರೆ. ಅವರ ಅಡಿಯ ಮನಪ್ರಸಾದ ಕೂಡ ಆರಂಭಿಸಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಇನ್ನು ನಮ್ಮ ಜೊತೆಗೆ ನಮ್ಮೆಲ್ಲರ ಹಿರಿಯರು ಪೂಜ್ಯರಾಗಿರುವಂತಹ ಶ್ರೀ ಕ್ಷೇತ್ರದ ಆಡಳಿತಾಧಿಕಾರಿಗಳಾದಂಥ ಶ್ರೀ ಉಮೇಶ್ ಆಚಾರ್ಯರಿದ್ದಾರೆ. ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಯಾವುದಕ್ಕೂ ಇಲ್ಲ ಅಂದರೆ ಎಲ್ಲ ರೀತಿಯ ಸೌಲಭ್ಯಗಳನ್ನು, ಎಲ್ಲ ರೀತಿಯ ಸಹಕಾರವನ್ನು ಒದಗಿಸಿಕೊಡುವುದು ನಮ್ಮ ಉಮೇಶ್ ಆಚಾರ್ಯರು. ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಟ್ರಸ್ಟಿನ ಉಪಾಧ್ಯಕ್ಷರಾದ ಪ್ರೊಫೆಸರ್ ಜಿ ಯಶವಂತಾಚಾರ್ಯರು ಅವರಿಗೆ ಪುಷ್ಪ ಹಾಗೂ ಶಾಲನ್ನು ಹಾಕಿ ಸ್ವಾಗತವನ್ನು ಬಯಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಬಂಧುಗಳೇ, ನಾವು ಈ ರಾಷ್ಟ್ರದಲ್ಲಿ ಸಾಮಾನ್ಯವಾಗಿ ಅತ್ಯಂತ ಹೆಚ್ಚು ಯಾರನ್ನು ಗೌರವಿಸ್ತೇವೆ ಅಂತ ಹೇಳಿದರೆ ರಾಜಕಾರಣಿಗಳು. ಆದರೆ ಅದು ಮನಪೂರ್ವಕವಾಗಿ ನಾವು ಗೌರವಿಸ್ತೇವೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏನೋ ನಮ್ಮ ಕೆಲಸ ಆಗಬೇಕು, ಅದಕ್ಕೋಸ್ಕರ ಗೌರವದ ನಾಟಕವನ್ನು ಮಾಡುವಂತಹ ಹೆಚ್ಚು. ಆದರೆ ನಮ್ಮ ಮಧ್ಯೆ ಒಬ್ಬ ಪೊಲಿಟಿಷಿಯನ್ ವಿತ್ ಡಿಫರೆನ್ಸ್, ಅಂದರೆ ಒಂದು ವಿಶಿಷ್ಟ ರಾಜಕಾರಣಿ. ಅವ್ರು ಯಾಕೆ ವಿಶಿಷ್ಟ ಅಂತ ಹೇಳಿದರೆ, ನಾವು ಇವತ್ತು ಈ ದೇಶದಲ್ಲಿ ಅತ್ಯಂತ ಯಾರನ್ನು ಹೆಚ್ಚು ನಂಬುತ್ತೇವೆ, ಯಾರ ಮೇಲೆ ಹೆಚ್ಚು ವಿಶ್ವಾಸ ಇಟ್ಟಿದ್ದೇವೆ ಅಂತ ಈಗ ನಮಗೆ ಅರಿವಾಗ್ತಾ ಇರುವಂಥದ್ದು ಯಾರ ಮೇಲೆ ಅಂತ ಹೇಳಿದರೆ ಈ ದೇಶದ ಗಡಿಯನ್ನು ಕಾಯ್ತಾ ಇರುವಂಥ ಯೋಧರಿಗೆ. ಹಾಗಾಗಿ ಆ ಯೋಧರಿಗೆ
ನಾವು ಕೊಡುವಂಥ ಗೌರವ ಬಹುಶಃ ಬೇರೆ ಯಾರಿಗೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮಧ್ಯೆ ಅಂತ ಗಡಿ ಕಾಯುವಂಥ ಯೋಧನಾಗಿದ್ದುಕೊಂಡು ಕ್ಯಾಪ್ಟನ್ ಎನಿಸಿಕೊಂಡು ಆ ಬಳಿಕ ರಾಜಕಾರಣಿಯಾಗಿರುವಂಥ, ಆದರೂ ಕೂಡ ರಾಜಕಾರಣಿಗಳ ಸಾಲಿನಲ್ಲಿ ಒಂದು ವಿಶಿಷ್ಟ ಸ್ಥಾನವನ್ನು ಪಡೆದಿರುವಂಥ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರಿದ್ದಾರೆ. ತಮಗೆಲ್ಲ ಗೊತ್ತಿರುವ ಹಾಗೆ 2017ರಲ್ಲಿ ನಮ್ಮ ವಿದ್ಯಾರ್ಥಿ ಧಾಮವನ್ನು ನಾವು ಉದ್ಘಾಟನೆ ಮಾಡಿದೆವು. ಕೆಲವಷ್ಟು ಮಾತ್ರ ಆಗಿತ್ತು, ನಮಗೆ ಹೆಚ್ಚು ಧನ ಸಹಾಯ ಒದಗಿ ಬಂದಿರಲಿಲ್ಲ. ಆ ಸಂದರ್ಭದಲ್ಲಿ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರಲ್ಲಿ ಮನವಿ ಮಾಡಿದಾಗ ಅವರು ತಮ್ಮ ಆ ಸಂದರ್ಭದಲ್ಲಿ ಅವರು ವಿಧಾನ ಪರಿಷತ್ ಸದಸ್ಯರಾಗಿದ್ದರು. ನಮ್ಮ ಮನವಿಗೆ ಒಪ್ಪಿಗೆಯನ್ನು ಇಟ್ಟು 5 ಲಕ್ಷ ರೂಪಾಯಿಯನ್ನು ಆವಾಗ ನಮಗೆ ಬಿಡುಗಡೆ ಮಾಡಿದರು. ಆ ಕಾರಣದಿಂದಾಗಿ ನಾವು ವಿದ್ಯಾರ್ಥಿ ಧಾಮದ ಮೇಲಂತಸ್ತನ್ನು ಕೂಡ ಕಟ್ಟಲಿಕ್ಕೆ ಸಾಧ್ಯವಾಯಿತು. ಸರ್, ನಿಮಗೆ ನಾವು ಮತ್ತೊಮ್ಮೆ ಕೃತಜ್ಞರಾಗಿದ್ದೇವೆ. ಅಷ್ಟಾದರೂ ಅವರಿಗೆ ನಾನು ಮಾಡಿದ ಕಡಿಮೆ ಅಂತ ಅನಿಸ್ತಾ ಇದೆ. ಈಗ ಮತ್ತೆ 25,000 ರೂಪಾಯಿ ಕೊಡ್ತಾ ಇದ್ದೇನೆ ಅಂತ ಹೇಳಿದ ಜೊತೆಗೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಟ್ರಸ್ಟಿನ ಹಿರಿಯ ಸದಸ್ಯರಾದಂಥ ಕೋಟೆಗಾರ ಪ್ರಭಾಕರಾಚಾರ್ಯ ಬಂದು ಅವರಿಗೆ ಶಾಲು ಹಾಗೂ ಹೂವನ್ನು ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದಾರೆ. ಮತ್ತೊಂದು ಶ್ರೀ ಶಿವಾನಂದ ಬೇಕಾಗಿಯವರು ನಮ್ಮ ಜೊತೆ ಇರಬೇಕಾಗಿತ್ತು ದುಬೈಯಿಂದ. ಆಗಲಿ ಈ ಕಾರ್ಯಕ್ರಮಕ್ಕೋಸ್ಕರ ಬರ್ತೇನೆ ಅಂತ ಹೇಳಿದ್ರು. ಆದರೆ ಅನಿವಾರ್ಯ ಕಾರಣಗಳು ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಅವರು ನಾವು ನೆನಪಿಸಿಕೊಳ್ಳೇವೆ. ಯಾಕಂತ ಹೇಳಿದ್ರೆ ಈಗಿರುವಂಥ ವಿದ್ಯಾರ್ಥಿಗಳ ಹಾಗೆ ಅವರು ಕೂಡ ದೂರದ ಬೇಕಾಗಿಯಿಂದ ಬಂದು ಮಂಗಳೂರಿನಲ್ಲಿ ಇದ್ದುಕೊಂಡು ಶಿಕ್ಷಣವನ್ನು ಪಡೆಯುತ್ತಾ ಇದ್ದಾರೆ. ಆ ಮಕ್ಕಳು ಅನುಭವಿಸುವಂಥ ಕಷ್ಟ ಏನಾದರೂ ಅಂತ ಅವರಿಗೂ ಗೊತ್ತು. ಹಾಗಾಗಿ ನಾವು ವಿದ್ಯಾರ್ಥಿ ಧಾಮವನ್ನು ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ನಾನು ದುಬೈಗೆ ಒಂದು ಹರಿಕತೆಗೆ ಹೋಗಿದ್ದೆ. ಹರಿಕತೆ ಮುಗಿದ ಬಳಿಕ ಅವರು ಮಾರನೇ ದಿವಸ ನನ್ನನ್ನು ತಮ್ಮ ಮನೆಗೆ ಕರ್ಕೊಂಡು ಹೋಗಿ ಟಿಫಿನ್ ಆದಮೇಲೆ ಒಂದು ಕವರನ್ನು ಕೊಟ್ಟು ನಾನು ಅಲ್ಲಿ ಏನು ಹೇಳಿ ನೋಡಲಿಲ್ಲ. ಮತ್ತೆ ಬಂದು ನೋಡಿದಾಗ 1 ಲಕ್ಷ ರೂಪಾಯಿ ದೇಣಿಗೆಯನ್ನು ಅವರು ಕೊಟ್ಟಿದ್ದ ಆ ಸಂದರ್ಭದಲ್ಲಿ. ಆವಾಗ ನಾನು ಕೇಳದೆ ಕೊಟ್ಟಿರುವಂತಹವರು ಶಿವಾನಂದ ಬೇಕಾಗಿರು. ಅಷ್ಟು ಮಾತ್ರ ಅಲ್ಲ, ಈಗ ಪ್ರತಿ ವರ್ಷವೂ ಕೂಡ ತಿಂಗಳಿಗೆ ನಮ್ಮ ವಿದ್ಯಾರ್ಥಿ ಧಾಮದ ನಿರ್ವಹಣೆಗೋಸ್ಕರ ರೂಪಾಯಿ 5,000 ಪ್ರತಿ ತಿಂಗಳು ಕೊಡುವಂಥ ಒಬ್ಬ, ಆದರೆ ಬಲಗೈಯಿಂದ ಕೊಟ್ಟಂತೆ ಹೇಗೆ ಇಲ್ಲಿ ಹೆಸರು ಕೂಡ ಹಾಕಬಾರ್ದು ಅಂತ ಅವರು ಹೇಳಿದರು. ಅಂತ ಒಬ್ಬ ವ್ಯಕ್ತಿ ನಾವು ನೆನಪಿಸಿಕೊಳ್ಳಬೇಕು, ಶಿವಾನಂದ ಬೇಕಾಗಿರು. ಮತ್ತೊಬ್ಬರು ನಮ್ಮ ಜೊತೆಗೆ ಇರುವಂಥವರು ಶ್ರೀ ಭರತ್ ಕುಮಾರ್ ಪಾಂಡೇಶ್ವರ. ಇವರು ನಿಟ್ಟೆ NMAM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಲ್ಲಿ ಇಂಜಿನಿಯರಿಂಗ್ ಮಾಡಿ BA ಮಾಡಿ ಪ್ರಸ್ತುತ ಬೆಂಗಳೂರಿನ ಪ್ರಸಿದ್ಧ ನಮ್ಮ ಆ್ಯಪಲ್ ಫೋನ್ಗಳನ್ನು ಈಗ ಅವರು ಟಾಟಾ ಎಲೆಕ್ಟ್ರಾನಿಕ್ಸ್ನ ಮೂಲಕ ಅದನ್ನು ಅಸೆಂಬಲ್ ಮಾಡಿಸ್ತಾ ಇದ್ದಾರೆ. ಅಂಥ ಒಂದು ಟಾಟಾ ಎಲೆಕ್ಟ್ರಾನಿಕ್ಸ್ ಕಂಪನಿಯಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿರುವಂಥ ನಮ್ಮ ಸಮಾಜದ ಒಬ್ಬ ಹೆಮ್ಮೆಯ ಇಂಜಿನಿಯರ್ ಭರತ್ ಕುಮಾರ್ ಪಾಂಡೇಶ್ವರ್ ಅವರು ನಮ್ಮ ಜೊತೆಗೆ ಇರುವಂಥ ಆಡಳಿತಾಧಿಕಾರಿ ಶ್ರೀ ಉಮೇಶಾಚಾರ್ಯರ ಸುಪುತ್ರ ಕೂಡ ಆಗಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ಶ್ರೀ ಉಮೇಶಾಚಾರ್ಯ ಗಣೇಶವಾಲ್ಯ ನಮ್ಮ ಟ್ರಸ್ಟಿನ ಸದಸ್ಯರು, ಅವರು ಬಂದು ಪುಷ್ಪ ಹಾಗೂ ಶಾಲನ್ನು ಹಾಕಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದಾರೆ. ಮತ್ತು ನಮ್ಮವರೇ ಆಗಿರುವಂಥ ನಮ್ಮ ಟ್ರಸ್ಟಿನ ಪ್ರಾರಂಭದ ದಿನಗಳಿಂದ ನಮ್ಮ ಜೊತೆಗಿರುವವರು ನಮ್ಮ ಸಮಾಜದ ಓರ್ವ ಯುವ ಮುಖಂಡರು ಡಾಕ್ಟರ್ SR ಹರೀಶಾಚಾರ್ಯ. ಅವರು ನಮಗೆಲ್ಲ ಗೊತ್ತಿರುವ ಹಾಗೆ B ಹರಿಶ್ಚಂದ್ರಾಚಾರ್ಯರು ಕೂಡ ವಿಶ್ವಕರ್ಮ ಸಹಕಾರ ಬ್ಯಾಂಕಿನ ಸ್ಥಾಪಕರಲ್ಲಿ ಪ್ರಮುಖರಾಗಿದ್ದರು, ಮಾರ್ಗದರ್ಶಕರಾಗಿ ಉಳಿದವರು. ಕಾಕತಾಳಿ ಅಂತ ಹೇಳಿದರೆ ಹರಿಶ್ಚಂದ್ರಾಚಾರ್ಯರು ಒಂದು ಮುಂಚೂಣಿಯಲ್ಲಿ ಇದ್ದುಕೊಂಡು ಸ್ಥಾಪನೆ ಮಾಡಿದಂಥ ಬ್ಯಾಂಕ್ ಅದರ ಪುನರುತ್ಥಾನ ಆಗಬೇಕಾದ್ರೆ ಹರೀಶಾಚಾರ್ಯರು ಬರಬೇಕಾಯಿತು. ಇದೊಂದು ವೈಶಿಷ್ಟ್ಯತೆ. ಡಾಕ್ಟರ್ SR ಹರೀಶಾಚಾರ್ಯರು ನಮ್ಮ ವಿಶ್ವಕರ್ಮ ಸಹಕಾರ ಬ್ಯಾಂಕನ್ನು ಬಹಳ ಸಮರ್ಥವಾಗಿ ಮುನ್ನಡೆಸ್ತಾ ಇರೋದು ಮಾತ್ರವಲ್ಲ, ರಾಜ್ಯ ಮಟ್ಟದಲ್ಲೇ ಸಹಕಾರ ಕ್ಷೇತ್ರದಲ್ಲಿ ಬಹಳ ಹೆಸರು ಮಾಡ್ತಾ ಇರುವಂಥ ವ್ಯಕ್ತಿಯಾಗಿದ್ದಾರೆ. ಇತ್ತೀಚೆಗೆ ವಿಶಿಷ್ಟವಾದಂಥ ಕರ್ನಾಟಕದ ಪ್ರಶಸ್ತಿ, ಕರ್ನಾಟಕದ ಸಹಕಾರ ರತ್ನ ಪ್ರಶಸ್ತಿಗೂ ಕೂಡ ಅವರು ಭಾಜನರಾಗಿದ್ದಾರೆ. ನಮ್ಮೆಲ್ಲರ ಪರವಾಗಿ ಅವರಿಗೆ ಆತ್ಮೀಯವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ
ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಅವರ ಸೇವೆ ಬಹಳ ಅಗತ್ಯ ಎನ್ನುವಂಥ ಉದ್ದೇಶದಿಂದ ಇತ್ತೀಚೆಗೆ ವಿಧಾನ ಪರಿಷತ್ ಚುನಾವಣೆ ಕೂಡ ನಿಂತು ಒಂದು ಅದ್ಭುತವಾದಂಥ ಸಾಧನೆಯನ್ನು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತು ಸಾಧನೆಯನ್ನು ಮಾಡಿದ್ದಾರೆ SR ಹರೀಶಾಚಾರ್ಯರು. ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಟ್ರಸ್ಟಿನ ಸದಸ್ಯರಾದಂಥ ಕೈಂಕರ ಸದಾಶಿವಾಚಾರ್ಯರು ಬಂದು ಪುಷ್ಪ ಹಾಗೂ ಶಾಲನ್ನ ಹಾಕಿ ಹರೀಶಾಚಾರ್ಯರನ್ನು ಸ್ವಾಗತಿಸಬೇಕು ಅಂತ ಹೇಳಿ ವಿನಂತಿಸ್ತಾರೆ. ಮತ್ತೊಬ್ಬರು ನಮ್ಮ ಸಮಾಜದ ಮತ್ತೊಂದು ಪ್ರತಿಷ್ಠಿತ ಬ್ಯಾಂಕ್ ಆಗಿರುವಂತಹ SKG ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸೊಸೈಟಿ, ಇದರ ಅಧ್ಯಕ್ಷರಾದಂಥ ಶ್ರೀ ಪಿ ಉಪೇಂದ್ರಾಚಾರ್ಯರು. ತಮಗೆಲ್ಲ ಗೊತ್ತಿರುವ ಹಾಗೆ 60ನೇ ವರ್ಷದ ಸಂಭ್ರಮವನ್ನು ಆಚರಿಸ್ತಾ ಇದೆ ನಮ್ಮ SKG ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸೊಸೈಟಿ. 60 ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹಮ್ಮಿಕೊಳ್ಳುವ ಮೂಲಕ ಒಂದು ವಿಶಿಷ್ಟ ಸಾಧನೆಯನ್ನು ಈ ಬ್ಯಾಂಕ್ ಈ ವರ್ಷದಲ್ಲಿ ದಾಖಲಿಸಿದೆ. ಆ ಮೂಲಕವಾಗಿ ನಮ್ಮ ಸಮಾಜದ ಬ್ಯಾಂಕ್ ಅನ್ನು ಹೇಳಿಕೊಳ್ಳಲಿಕ್ಕೆ ನಮಗೆ ಬಹಳ ಹೆಮ್ಮೆ ಆಗ್ತಾ ಇದೆ. SKG ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸೊಸೈಟಿಯ ಬಗ್ಗೆ ಅದರ ನಾಯಕರಾಗಿರುವಂತಹ ನಮ್ಮ ಉಪೇಂದ್ರಾಚಾರ್ಯರ ಅದ್ಭುತ ವಾಗ್ಮಿ ಕೂಡ ಆಗಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀ ಯಜ್ಞೇಶ್ವರ್ SKG ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸೊಸೈಟಿಯ GM ಅವರು ಬಂದು ಪುಷ್ಪ ಹಾಗೂ ಶಾಲನ್ನು ಹಾಕಿ ಸ್ವಾಗತಿಸಬೇಕಂತ. ಮತ್ತೊಬ್ಬರು ಒಂದು ಮಹಿಳೆ, ವಿಶ್ವಕರ್ಮ ಸಮಾಜದಲ್ಲಿ ಹುಟ್ಟಿದಂಥ ಶಿಕ್ಷಕಿ. ತಾನು ಶಿಕ್ಷಕಿಯಾಗಿದ್ದರೆ ಅಷ್ಟಕ್ಕೆ ಜೀವನ ಸೀಮಿತ ಆಗಬಾರ್ದು ಎನ್ನುವಂಥ ಉದ್ದೇಶದಿಂದ ತನ್ನಂತೆ ಯಾರು ಸಮರ್ಪಣಾ ಭಾವದಿಂದ ದುಡಿಯುತ್ತಾರೋ ಅಂತಹ 3-4 ಮಂದಿ ಶಿಕ್ಷಕರನ್ನು ಜೊತೆ ಸೇರಿಸಿಕೊಂಡು ಒಂದು ಶಿಕ್ಷಣ ಸಂಸ್ಥೆಯನ್ನು ಹುಟ್ಟುಹಾಕಿ, ಅದು ಕೂಡ ರೆಸಿಡೆನ್ಷಿಯಲ್ ಸ್ಕೂಲ್, ಅದರ ಮೂಲಕ ಸಾವಿರಾರು ಮಂದಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವಂತಹ ಒಂದು ಅತ್ಯಂತ ಶ್ರೇಷ್ಠ ಸಂಸ್ಥೆಯಾಗಿ ಆ ಶಿಕ್ಷಣ ಸಂಸ್ಥೆಯನ್ನು ರೂಪಿಸಿದ್ದಾರೆ. ಭುವನ ಜ್ಯೋತಿ ಇಂಗ್ಲಿಷ್ ಮೀಡಿಯಂ ರೆಸಿಡೆನ್ಷಿಯಲ್ ಸ್ಕೂಲ್ ಅಷ್ಟಕ್ಕೆ ಸೀಮಿತವಾಗಿದೆ. ಆ ಬಳಿಕ PUC ಶಿಕ್ಷಣವನ್ನು ಕೂಡ ನೀಡುವಂತಹ PU ಕಾಲೇಜನ್ನು ಪ್ರಾರಂಭ ಮಾಡಿ, ಇದೀಗ BBA ಹಾಗೂ LLB ಕಾಲೇಜನ್ನು ಕೂಡ ಪ್ರಾರಂಭ ಮಾಡಿ ಅತ್ಯಂತ ಸಮರ್ಥವಾಗಿ ಅದನ್ನು ಮುನ್ನಡೆಸ್ತಾ ಇರುವಂತಹ ಯಶಸ್ವಿ ಮಹಿಳೆ ನಮ್ಮ ಜೊತೆಗಿದ್ದಾರೆ. ಅವರು ಶ್ರೀಮತಿ ಲತಾ ಜನಾರ್ದನಾಚಾರ್ಯ ಶಿರ್ಕಾರಿ. ಗ್ರಾಮೀಣ ಪ್ರದೇಶದಿಂದ ಬಂದಿರುವಂತಹ ಈ ಮಹಿಳೆ ಮಾಡಿದಂತಹ ಸಾಧನೆ ನಿಜವಾಗಿ ಕೂಡ ನಮಗೆಲ್ಲರೂ ಕೂಡ ಹೆಮ್ಮೆ ತರಿಸುವಂತಹದ್ದು. ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಸದಸ್ಯರಾದಂಥ ಶ್ರೀಮತಿ ವನಿತಾ ಉಪೇಂದ್ರಾಚಾರ್ಯರು ವೇದಿಕೆಗೆ ಬಂದು ಅವರಿಗೆ ಸ್ವಾಗತವನ್ನು ಕೋರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಹಾಗೆ ಮತ್ತೋರ್ವರು ನಮ್ಮ ಜೊತೆಗೆ ಇರುವಂತಹ ಒಂದು ಆದರ್ಶದಂತಹ ವ್ಯಕ್ತಿತ್ವ, ಆಕರ್ಷಕ ವ್ಯಕ್ತಿತ್ವ, ಡಾಕ್ಟರ್ CA ನಾಗರಾಜಾಚಾರ್ಯ. ಅವರ ಡಿಗ್ರಿ ಓದಬೇಕಾದ್ರೆ ನಾನು ಒಂದು ನಿಮಿಷ ತಗೊಳ್ಬೇಕಾಗ್ತದೆ. BCom ಪದವೀಧರರಾಗಿದ್ದಾರೆ. ಅತ್ಯಂತ ಯಶಸ್ವಿ ಚಾರ್ಟೆಡ್ ಅಕೌಂಟೆಂಟ್. ಎಷ್ಟು ಕಷ್ಟ ಇದೆ ನಮಗೆಲ್ಲ ಗೊತ್ತುಂಟು. ಅದರ ಜೊತೆಗೆ LLB ಮಾಡಿದ್ದಾರೆ. ಜೊತೆಗೆ ಇತ್ತೀಚೆಗೆ PhD ಪದವಿಯಲ್ಲಿ ಕೂಡ ಪಡೆದಂಥ ಒಬ್ಬ ನಮ್ಮ ಸಮಾಜದ ಹೆಮ್ಮೆಯ ಸಾಧಕರು ಡಾಕ್ಟರ್ CA ನಾಗರಾಜಾಚಾರ್ಯ. ವಿರಾಟ್ ವಿಶ್ವ ಗ್ಲೋಬಲ್ ಫೌಂಡೇಶನ್ ಎನ್ನುವಂಥ ಸಂಸ್ಥೆಯನ್ನು ತಮ್ಮ ಸಮಾನ ಮನಸ್ಕರೊಂದಿಗೆ ಪ್ರಾರಂಭಿಸಿ ಅದರ ಮೂಲಕ ಆ ಸಂಸ್ಥೆಯನ್ನು ನಡೆಸ್ತಾ ಇನ್ನು 10 ವರ್ಷಗಳಲ್ಲಿ ನಮ್ಮಲ್ಲಿ ಕೆಲವು ಮಂದಿ ಆದರೂ IAS ಆಫೀಸರ್ಸ್, IPS ಆಫೀಸರ್ಸ್ ಬರಬೇಕೆನ್ನುವಂಥ ಕನಸನ್ನು ನನಸಾಗಿಸಲಿಕ್ಕೆ ನಿರಂತರವಾಗಿ ದುಡಿತಾ ಇರುವಂಥ ವ್ಯಕ್ತಿ ನಾಗರಾಜಾಚಾರ್ಯ. ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮ್ಮ ಸದಸ್ಯರಾದಂಥ ಬೆಳವಾಯಿ ಸುಂದರಾಚಾರ್ಯರು ಬಂದು ಅವರಿಗೆ ಪುಷ್ಪ ಹಾಗೂ ಶಾಲನ್ನು ಹಾಕಿ ಸ್ವಾಗತಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ನಮ್ಮೆಲ್ಲರಿಗೂ ಕೂಡ ಆತ್ಮೀಯರಾಗಿರುವಂತಹ, ಹಿರಿಯರಾಗಿರುವಂತಹ, ಮಾರ್ಗದರ್ಶಕರಾಗಿರುವಂತಹ 39 ವರ್ಷಗಳಿಂದ ಸಹಚಿಂತನೆ ಎನ್ನುವಂತಹ ಪತ್ರಿಕೆಯನ್ನು ನಿರಂತರವಾಗಿ ಕೊರೋನಾ ಸಂದರ್ಭದಲ್ಲಿ ಕೂಡ 1 ತಿಂಗಳು ಕೂಡ ಲೋಪ ಆಗದಂತಹ ರೀತಿಯಲ್ಲಿ ಆ ಪತ್ರಿಕೆಯನ್ನು ಒಂದು ರೀತಿಯಲ್ಲಿ ಬರ್ತದಂತೆ ಪಬ್ಲಿಷ್ ಮಾಡ್ತಾ ಬಂದಿರುವಂತಹ, ಜೊತೆಗೆ ರಂಗಭೂಮಿಯ ಖ್ಯಾತ ನಟರೂ ಆಗಿರುವಂಥ SV ಆಚಾರ್ಯ ನಮ್ಮ ಜೊತೆಗಿದ್ದಾರೆ. ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿ ಅವರು ಇತ್ತೀಚೆಗೆ ಆಯ್ಕೆಯಾಗಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಹಾಗೂ ಆತ್ಮೀಯವನ್ನು ಸ್ವಾಗತವನ್ನು ಕೊಡ್ತಾರೆ. ಶ್ರೀ MD ರಾಜೇಶ್ ಕುಮಾರ್ ಅವರು ಬಂದು ಅವರಿಗೆ ಶಾಲನ್ನು ಹಾಕಿ
ಸ್ವಾಗತಿಸಬೇಕು. ಹಾಗೆ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದಂಥ ಪ್ರೊಫೆಸರ್ ಜಿ ಯಶವಂತಾಚಾರ್ಯರಿದ್ದಾರೆ. ಒಂದು ಜ್ಞಾನದ ಗಣಿಯವರು, ಆದರೆ ಎಲೆಮರೆಕಾಯಿಯಂತೆ ಯಾವುದನ್ನು ಕೂಡ ಹೊರಗೆ ತೋರಿಸಿಕೊಡುವಂಥವರಲ್ಲ, ನಮಗೆ ಅದ್ಭುತವಾದ ಮಾರ್ಗದರ್ಶಕರು ಕೂಡ ಆಗಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀ ನಾಗರಾಜ್ AS ಅವರು ಬಂದು ಯಶವಂತಾಚಾರ್ಯರಿಗೆ ಪುಷ್ಪ ಹಾಗೂ ಶಾಲನ ಸ್ವಾಗತಿಸಬೇಕು ಅಂತ ವಿನಂತಿಸ್ತೇವೆ. ಹಾಗೆ ಇವತ್ತಿನ ದಿವಸ ನಮ್ಮಿಂದ ಸನ್ಮಾನವನ್ನು ಸ್ವೀಕರಿಸಲಿಕ್ಕಿರುವಂತಹ ಹಿರಿಯರು, ಪೂಜ್ಯರಾದಂಥ ಪಿ ಶಿವರಾಮಾಚಾರ್ಯರು ನಮ್ಮ ಜೊತೆಗಿದ್ದಾರೆ. ನಮ್ಮ ಟ್ರಸ್ಟ್ ಪ್ರಾರಂಭವಾದಂಥ ದಿನದಿಂದ ಇವತ್ತಿನವರೆಗೆ ನಮ್ಮನ್ನು ಬಹಳ ಸಮರ್ಥವಾಗಿ ಮುನ್ನಡೆಸಿದವರು. ಅತ್ಯಂತ ಶಿಸ್ತಿನ ವ್ಯಕ್ತಿ, ಸಮಯ ಪ್ರಜ್ಞೆಯುಳ್ಳಂಥ ವ್ಯಕ್ತಿ. ಅವರ ಮಾರ್ಗದರ್ಶನದಲ್ಲಿ ನಮ್ಮ ಟ್ರಸ್ಟ್ ಇವತ್ತಿನವರೆಗೆ ಬಹಳ ಯಶಸ್ವಿಯಾಗಿ ಮುನ್ನಡೆಯುತ್ತಾ ಬಂದಿದೆ. ಇತ್ತೀಚೆಗೆ ಅನಾರೋಗ್ಯದ ಕಾರಣದಿಂದಾಗಿ ಅವರೇ ನಮ್ಮ ಟ್ರಸ್ಟ್ನ ಅಧ್ಯಕ್ಷತೆ ಬೇಡ ಅಂತ ಹೇಳಿ ಅದು ನಾವು ಬಿಡ್ಲಿಕ್ಕೆ ತಯಾರಿರಲಿಲ್ಲ ಅವರನ್ನು. ಅಂತ ಶಿವರಾಮಾಚಾರ್ಯರಿಗೆ ನಾವು ಇವತ್ತು ಅಭಿನಂದನೆ ಮಾಡಲಿಕ್ಕಿದ್ದೇವೆ. ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರ ಜೊತೆಗೆ ಮತ್ತೋರ್ವ ಹಿರಿಯರು ಶ್ರೀಮತಿ ಶಕುಂತಲಾ ಬಿ ರಾವ್, ಅವರ ಬಗ್ಗೆ ತಾವೆಲ್ಲ ಕೇಳಿದ್ದೀರಿ. ನಮ್ಮೆಲ್ಲರ ಪ್ರೀತಿಯ ಶಕು ಅಕ್ಕ ಅಂತ ಹೇಳಿ ನಮ್ಮ ಮಹಿಳಾ ಸಮಾಜದ ಒಂದು ಶಕ್ತಿ ಅಂತ ಹೇಳಿದರೆ ಶಕುಂತಲಕ್ಕ. ಅವರಿಗೆ ನಾವು ಇವತ್ತಿಗೂ ಸನ್ಮಾನ ಮಾಡಲಿಕ್ಕಿದ್ದೇವೆ, ಗೌರವಾಭಿನಂದನೆ ಸಲ್ಲಿಸುತ್ತಿದ್ದೇವೆ. ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ, ಅನೇಕ ಮಂದಿ ಪತ್ರಿಕಾ ಮಾಧ್ಯಮದ ಪ್ರತಿನಿಧಿಗಳಿದ್ದೀರಿ, ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ, ಬಂದಿರುವಂಥ ಎಲ್ಲ ಸಂಘಟನೆಗಳ, ನಮ್ಮ ಸಮಾಜದ ಹಾಗೂ ಇತರ ಸಂಘಟನೆಗಳ ಪ್ರಮುಖರಿದ್ದೀರಿ, ಅಧ್ಯಕ್ಷರಿದ್ದೀರಿ, ಪದಾಧಿಕಾರಿಗಳಿದ್ದೀರಿ, ಎಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ, ಆರೆಂಜ್ ಅಲರ್ಟ್, ರೆಡ್ ಅಲರ್ಟ್ ನ್ಯೂಸ್ ಕೇಳ್ತಾ ಇದ್ದೇವೆ. ಆದರೆ ನಾವು ಅಲರ್ಟ್ ಆಗಿದ್ದುಕೊಂಡು ಆ ತಾಯಿಯ ಕಾಳಿಕೆಯ ಪಾದಪದ್ಮಗಳಿಗೆ ಶರಣಾದರೆ ಯಾವ ಅಲರ್ಟ್ ಕೂಡ ನಮ್ಮನ್ನು ಬಾಧಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಾರಣ ತೋರಿಸಿಕೊಟ್ಟಿದ್ದೇವೆ. ಹರಿಶ್ಚಂದ್ರ ಮಾಸ್ಟರ್ ಕಾರ್ಯಕ್ರಮ, ರಾಜಣ್ಣ ನಮ್ಮವರು ಬಂದಿದ್ದಾರೆ ಅಂತ ಹೇಳುವಂಥ ಕಾರಣದಿಂದ ಜಡಿಮಳೆಯ ಮಧ್ಯದಲ್ಲಿ ಕೂಡ ಎಷ್ಟು ಮಂದಿ ಬಂದಿದ್ದೇವೆ. ನಿಮಗೆ ಪೂರ್ವಕವಾದ ಪ್ರಣಾಮಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಒಂದು ಮಾತು ಪ್ರಾಸ್ತಾವಿಕವಾಗಿ ಹೇಳಲೇಬೇಕು. ನಮ್ಮ ವಿದ್ಯಾರ್ಥಿ ನಾವು 2017ರಲ್ಲಿ ಪ್ರಾರಂಭವಾಗಿ ಈಗ 18 ಮಂದಿ ವಿದ್ಯಾರ್ಥಿಗಳಿಗೆ, ಅತ್ಯಂತ ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಕಡೆಗಳಿಂದ, ದಾವಣಗೆರೆ ಇರಬಹುದು, ಕುಂದಾಪುರ ಇರ್ಬೋದು, ಅಥವಾ ಪುತ್ತೂರು ಆ ಕಡೆಯಿಂದ ಬರುವಂಥ ವಿದ್ಯಾರ್ಥಿಗಳಿರ್ಬೋದು, ಅವರಿಗೆ ಉಚಿತವಾಗಿ ವಸತಿ ಹಾಗೂ ಆಹಾರದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಕೇವಲ ತರಕಾರಿ ಮತ್ತು ಹಾಲು ಸುಮಾರು ಒಬ್ಬೊಬ್ಬರಿಗೆ ಒಂದು 200ರಿಂದ 300 ರೂಪಾಯಿ ತಿಂಗಳಿಗೆ ಬರ್ಬೋದು. ಅಷ್ಟು ಮಾತ್ರ ಅವರಿಗೆ ಕೊಡಲಿಕ್ಕೆ, ಯಾಕಂದರೆ ತರಕಾರಿ ಹಾಲು ನಾವು ದಿನನಿತ್ಯ ಕೊಟ್ಟು ಒದಗಿಸಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಮಾತ್ರ ಅವರು ಭರಿಸಬೇಕಾದ್ರೆ. ಉಳಿದ ಎಲ್ಲವನ್ನು ಕೂಡ ನಮ್ಮ ಟ್ರಸ್ಟ್ ಭರಿಸ್ತಾ ಇದೆ. ಅದು ನಮ್ಮೆಲ್ಲರ ಸಹಕಾರದಿಂದ, ನಮ್ಮೆಲ್ಲರ ಸಹಯೋಗದಿಂದ. ಆದರೂ ಕೂಡ ನಮಗೆ ದಿನದಿಂದ ದಿನಕ್ಕೆ ಬೇಡಿಕೆ ಹೆಚ್ಚಾಗ್ತಾ ಉಂಟು. ನಮ್ಮ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡಿ ಅಂತ ಹೇಳಿ. ಆದರೆ ಕೇವಲ ನಮ್ಮಲ್ಲಿರುವಂಥ ಸೀಮಿತವಾದಂಥ ವ್ಯವಸ್ಥೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಕೊಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಈಗಾಗಲೇ 4 ಮಂದಿ ವಿದ್ಯಾರ್ಥಿಗಳಿಗೆ ಸಾಧ್ಯ ಇಲ್ಲ ಅಂತ ನಾವು ಹೇಳಿ ಆಗಿದೆ. ಆದರೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ಅಂತಸ್ತನ್ನು ಏರಿಸಿ ನಮ್ಮ ವಿದ್ಯಾರ್ಥಿಗಳಿಗೆ ಅಲ್ಲಿ ಅವಕಾಶವನ್ನು ಕೊಡುವಂಥ ಪ್ರಯತ್ನ ಮಾಡಬೇಕೆನ್ನುವಂಥದ್ದು ನಮ್ಮ ಒಂದು ಯೋಜನೆ ಆಗಿದೆ. ಅದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಇದ್ದೇವೆ. ಅದರ ಜೊತೆಗೆ ವಿದ್ಯಾರ್ಥಿನಿಯರಿಗೆ ಅವಕಾಶ ಕೊಡಿ ಅಂತೇಳಿ ಕೇಳ್ತಾ ಇದ್ದಾರೆ. ವಿದ್ಯಾರ್ಥಿನಿಯರು, ನಮ್ಮ ಸಮಾಜದ ವಿದ್ಯಾರ್ಥಿನಿಯರು, ಈಗ ನಾವು ಪ್ರತಿಭಾ ಪುರಸ್ಕಾರ ಮಾಡಲಿಕ್ಕಿದ್ದೇವೆ. 6 ಮಂದಿ ಟಾಪ್ ಮೋಸ್ಟ್ ಪರ್ಸೆಂಟೇಜ್ ತಗೊಂಡು 99, 98, 97 ಈ ಪರ್ಸೆಂಟೇಜ್ ತಗೊಂಡವರು ಯಾರು ಅಂತ ಹೇಳಿದ್ರೆ ಹುಡುಗಿಯರು. ಒಬ್ಬ ಮಾತ್ರ ಹುಡುಗಿ ಇರುವಂಥದ್ದು 6 ಮಂದಿಯಲ್ಲಿ. ನಮ್ಮ ಹುಡುಗಿಯರಂತ ಅದ್ಭುತವಾದಂಥ ಸಾಧನೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಸಮಾಜದ ವಿದ್ಯಾರ್ಥಿನಿಯರು. ಅವರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಬೇಡಿಕೆ ಬರ್ತಾ ಇದೆ. ಆದರೆ ನಮ್ಮಲ್ಲಿ ಸ್ಥಳಾವಕಾಶ ಇಲ್ಲ. ಕಾರಣಿಕರು ಮನಸ್ಸು ಮಾಡಿ ಮುಂದೆ ಅವರ ಸರ್ಕಾರ ಒಂದು ಆಗ್ಬೋದು, ಅಥವಾ ನಮ್ಮ MLA ಅವರ ಹತ್ರ ಹೇಳಿ ಆದರೂ ಆಗ್ಬೋದು, ನಮಗೆ ಒಂದು ನಿವೇಶನ ಒದಗಿಸಿಕೊಡುವಂಥ ವ್ಯವಸ್ಥೆ ಮಾಡಿದರೆ. ಯಾಕಂತ ಹೇಳಿದರೆ ನಮ್ಮ ಹತ್ರ ಜಾಗ ಇಲ್ಲ. ವ್ಯವಸ್ಥೆ ಆದರೆ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿನಿಯರಿಗೂ ಕೂಡ ನಾವೊಂದು ವಿದ್ಯಾರ್ಥಿನಿ ಧಾಮವನ್ನು ಪ್ರಾರಂಭ ಮಾಡಬೇಕೆನ್ನುವಂಥ ಯೋಜನೆಯಲ್ಲಿದ್ದೇವೆ. ಇದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು. ನಾವು ದೇವಸ್ಥಾನಗಳಿಗೆ ದೇಣಿಗೆ ಕೊಡ್ತೇವೆ, ಅದರ ಕಂಬಕ್ಕೆ, ಅದರ ಬಾಗಿಲಿಗೆ, ಅದರ ಮತ್ತೊಂದು ವಸ್ತುವಿಗೆ ಅಂತೇಳಿ ದೇಣಿಗೆ ಕೊಡ್ತೇವೆ. ಆದರೆ ನಮ್ಮ ವಿದ್ಯಾರ್ಥಿಗಳ ಸಮಾಜಕ್ಕೆ ಆಧಾರ ಸ್ತಂಭ ಆಗೋದು ಬೇಡ. ಆ ನಿಟ್ಟಿನಲ್ಲಿ ನಮಗೂ ಸ್ವಲ್ಪ ಕೊಡಿ. ಪೂಜ್ಯ ಸ್ವಾಮೀಜಿಯವರು, ಗುರುಗಳು 80 ಮಂದಿ ವಿದ್ಯಾರ್ಥಿಗಳಿಗೆ
ಉಚಿತವಾದಂಥ ವಸತಿ ಆಹಾರವನ್ನು ಕೊಟ್ಟು ವೇದಾಭ್ಯಾಸವನ್ನು ಮಾಡಿಸ್ತಾ ಇದ್ದಾರೆ, ಅವರಿಗೂ ಕೊಡಿ ಸರ್. ಹಾಗಾಗಿ ವಿದ್ಯೆಗೆ ಹಾಗೂ ಸಂಸ್ಕಾರಕ್ಕೆ ನಮ್ಮ ಸಮಾಜದಿಂದ ಇನ್ನಷ್ಟು ಸಹಾಯದ ಹಸ್ತ ಹರಿದು ಬರಲಿ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.